ಒಂದು ಕ್ಯಾರೆಕ್ಟರ್ ಬಿಲ್ಡಿಂಗ್ ಅದು ಕೂಡ ನಾವು ಯೂಶಲಿ ಸ್ಕೂಲಲ್ಲಿ ಇದೆಲ್ಲ ಆಗುತ್ತೆ ಅಂತ ಅನ್ಕೋತೀವಿ. ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಗೊತ್ತಿಲ್ಲ. ಬಾಯಿ ತೆಗೆದ್ರೆ ಡಿಪ್ರೆಷನ್ನು, ಆಂಗ್ಸೈಟಿ, ಐಫೋನ್ ಬಿದ್ದೋಯ್ತು, ದಟ್ಸ್ ಓಕೆ ಮ್ಯಾನ್, ಐ ಕಾಲ್ ಮೈ ಡ್ಯಾಡ್, ಐ ವಿಲ್ ಬೈ ಅದರ್ ಐಫೋನ್ ಅಂತ. ದಿಸ್ ಕಿಡ್ಸ್ ಆರ್ ಲಿಟ್ರಲಿ ಗಾನ್ ಔಟ್ ಆಫ್ ದ ಸಿಸ್ಟಮು. ರೆಗ್ಯುಲರ್ ಪಾಠಗಳಿರ್ತಾವಲ್ವ, ಈಗ ಮ್ಯಾಥಮೆಟಿಕ್ಸ್ ಇರ್ಬೋದು, ಓಕೆ, ಅಥವಾ ಲ್ಯಾಂಗ್ವೇಜ್ ಇರಬಹುದು, ಓಕೆ, ಒಂದು ಸ್ವಲ್ಪ ಹಿಸ್ಟ್ರಿ ಇರ್ಬೋದು, ಇದೆಲ್ಲ ಕಲಿಯೋದು ಹೇಗೆ ಮತ್ತು ಇದನ್ನೆಲ್ಲ ಹೇಗೆ ಮಾಡ್ತೀರಾ? ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಸ್ಕೂಲ್ಸ್, ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಟೀಚರ್ಸ್, ದೇ ಆರ್ ಆಲ್ ಬ್ಯೂಟಿಫುಲ್ ಪೀಪಲ್ ವಿತ್ ಅ ವೆರಿ ಗುಡ್ ಇಂಟೆನ್ಷನು. ಆದರೆ ಆ ಸಿಲೆಬಸ್ ಒಳಗಡೆ ಏನಿದೆ ದಟ್ ಈಸ್ ನಾಟ್ ಸಮಥಿಂಗ್ ವಿಚ್ ಐ ಆಮ್ ಲುಕಿಂಗ್ ಎಟ್. ನನ್ನ ಮಗ ಹೋಗಿ ತಾಜ್ ಮಹಲ್ ಯಾರು ಕಟ್ಟಿದ್ರು, ಐ ಡೋಂಟ್ ಹಿಮ್ ಟು ಲರ್ನ್ ಆಲ್ ದ್ಯಾಟ್. ಈ ಸೋಷಿಯಲ್ ಯಾರೋ ಮುಗ್ದಿರೋ ಅಂಥ ವಿಚಾರಗಳು. ಈಗ ಒಬ್ಬ ಪೇರೆಂಟ್ಗೆ ನೀವು ಹೇಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ? ನನ್ನ ಲೈಫ್ನ ನಾನೇ ಫಿಕ್ಸ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನನ್ನ ಮಗನ ಲೈಫನ್ನ ನಾನು ಎಷ್ಟು ಫಿಕ್ಸ್ ಮಾಡೋಕ್ಕೆ ಸಾಧ್ಯ? ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ನಮ್ಮ ಜೊತೆಗಿದ್ದಾರೆ ನೇಚರ್ ಪ್ರಣರ್ ಆಗಿರುವಂಥ ನೇಚರ್ ಪ್ರಣರ್ ಕ್ಲಬ್ಬನ್ನು ಸ್ಟಾರ್ಟ್ ಮಾಡಿರುವಂಥ ಮತ್ತು ಟ್ರಾನ್ಸ್ಫಾರ್ಮೇಟಿವ್ ಒಂದು ಟ್ರಾನ್ಸ್ಫಾರ್ಮೇಟಿವ್ ರಿಟ್ರೀಟ್ ಅನ್ನು ಶುರು ಮಾಡಿರುವಂಥ, ಅಂದರೆ ನೆಮ್ಮದಿಯ ಮೂಲಕ ರಿಲೇಷನ್ಶಿಪ್ಪನ್ನು ಸ್ಯಾಕ್ರಿಫೈಸ್ ಮಾಡದೆ, ನೇಚರ್ನ ಹಾಳು ಮಾಡದೆ ಬಿಸ್ನೆಸ್ಸನ್ನು ಹೇಗೆ ಗ್ರೋ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಿರುವಂಥ ಒಂದು ರೆಸಾರ್ಟನ್ನು ಮಾಡಿರುವಂಥ, ಒಂದು ಕ್ಲಾಸ್ ರೂಮನ್ನು ಮಾಡಿರುವಂಥ, ನೇಚರ್ ಪ್ರಣರ್ಸ್ ಕ್ಲಬ್ ಮಾಡಿರುವಂಥ ಭಜನ್ ಬೋಪಣ್ಣ ನಮ್ಮೊಂದಿಗೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಭಜನ್ ಅವರೇ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ತೆ. ಭಜನ್ ಅವರು ಇಡೀ ಬದುಕೆ ನನಗೊಂದು ಸ್ವಲ್ಪ ನನಗೆ ಖುಷಿ ಕೊಡುತ್ತೆ. ಅವರು ಏನು ನಮಗೆ ಲೆಸನ್ಗಳನ್ನ ಹೇಳ್ತಾರೆ, ಅವರು ಏನು ನನಗೆ ಹೇಳ್ತಾರೆ ಅದನ್ನು ಅವ್ರು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅದೇ ನಂಗೆ ಭಾಳ ಖುಷಿ ಆಗುವಂಥದ್ದು. ಈಗ ನಾನು ಇಲ್ಲಿ ಕೂತ್ಕೊಂಡು ನೇಚರ್ಗೆ ಹೋಗಿ ಅಂತಂದರೆ ನಾನೆಲ್ಲಿ ನೇಚರಲ್ಲಿದ್ದೀನಿ ಅಲ್ವಾ? ಸೊ ಇಲ್ಲಿ ಕೂತ್ಕೊಂಡು ನಾನು ನೀವು ಇನ್ನೊಂದಿನ ಪಾಠ ಹೇಳಿದರೆ ನಾನು ಇಂಪ್ಲಿಮೆಂಟೇ ಮಾಡಿಲ್ವಲ್ಲ. ಬಟ್ ಭಜನ್ ಅವರ ವಿಶೇಷತೆ ಅಂದರೆ ಅವರು ಇಂಪ್ಲಿಮೆಂಟ್ ಮಾಡಿರುವಂಥ, ಅವರು ಕಲ್ತಿರುವಂಥ ಪಾಠಗಳನ್ನೇ ನಮಗೆ ಕಲಿಸ್ತಾ ಇದ್ದಾರೆ. ಸೊ ಹೀಗಾಗಿ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಯು ಆರ್ ಡೂಯಿಂಗ್ ದಿಸ್. ಯಾಕೆ ಅವರು ಸ್ವತಃ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಏನಂದರೆ, ಅವ್ರ ಮಗನ ವಿಡಿಯೋ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ನಾನು. ಅವ್ರ ಮಗನ ಇಂಡಿಯನ್ ಮೋಗ್ಲಿ ಅಂತ ಕರೀತಾರೆ. ಅಂದರೆ ನಾವು ಜಂಗಲ್ ಬುಕ್ಕಲ್ಲಿ ನೋಡಿರ್ತೀವಲ್ಲ, ಮೋಗ್ಲಿ ಅಂದರೆ ಜಂಗಲ್ ಬಾಯ್. ಅವನು ಕಾಡಿನ ಮಧ್ಯೆ ಬೆಳೆದಿರುವಂಥ ಹುಡುಗ, 5.5 ವರ್ಷದ ಹುಡುಗ. ಅವನ ಅಂದರೆ ಅವರ ಮಗನ ವಿಡಿಯೋದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಇಲ್ಲಿ ನೀವು ನಮ್ಮ ಸ್ಕ್ರೀನಲ್ಲಿ ಕೂಡ ನೋಡ್ಬೋದು. ಇದು ಬರೀ ಒಂದು ಮೇಲ್ನೋಟಕ್ಕಲ್ಲ, ಬದಲಾಗಿ ಭಜನ್ ಅವರು ತಮ್ಮ ಮಗನಿಗೆ ಯಾವುದೇ ರೆಗ್ಯುಲರ್ ಸ್ಕೂಲಿಂಗ್ಗೆ ಕಳಿಸದೆ ವೈಲ್ಡರ್ನೆಸ್ ಸ್ಕೂಲ್ ಅಂತಲೇ ಮಾಡಿದ್ದಾರೆ. ಅಂದರೆ ಅವನು ಸ್ಕೂಲ್ಗೆ ಹೋಗ್ತಾ ಇಲ್ಲ, ಆದರೆ ಅವನು ಸುಮಾರು ವಿಚಾರಗಳನ್ನ ಕಲ್ತ್ಕೊಂಡಿದ್ದಾನೆ. ಹೀಗಾಗಿ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ನಾನು. ಓಪನ್ ಸ್ಕೂಲಿಂಗ್ ಅನ್ನೋ ಮೆಥಡ್ ಬಗ್ಗೆ ನಮಗೆ ಗೊತ್ತು, ಅಂದರೆ ಅವ್ರು ಸ್ಕೂಲಿಗೆ ಹೋಗಲ್ಲ, ಎಕ್ಸಾಮ್ ಮಾತ್ರ ಹೋಗ್ತಾರೆ ಅಂತೇಳಿ. ನಿಮ್ದು ಹೇಗೆ ಭಜನ್ ಅವರೇ? ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಬ್ಜೆಕ್ಟು ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ಅಮೇಝಿಂಗ್ ಕ್ವೆಶ್ಚನ್ನು. ಬಟ್ ಇದು ಯಾಕೆ ಅಂತ ಹೇಳ್ತೀನಿ ಫಸ್ಟು. ಬಿಕಾಸ್ ಮೇ ಬಿ ತುಂಬ ಜನರು ಹೇಳ್ತಾರೆ ಇವನಿಗೆ ಏನಾಗಿದೆ, ವೈ ದಿಸ್ ಪರ್ಸನ್ ಈಸ್ ವೆರಿ ಡಿಫ್ರೆಂಟ್ ಅಂತ. ನಾನು ಆ್ಯಕ್ಚುಲಿ ನಮ್ಮ ಕೊಡಗಿನಲ್ಲಿ ಅಪ್ಪ ಅಮ್ಮ ಹೇಳಿದ ಥರ ಎಲ್ಲ ಓದಿ ವೆನ್ ಐ ಡಿಡ್ ಮೈ BBM, ಅಲ್ಲಿಂದ MBA ಎಲ್ಲ ಮಾಡಿ ಫೈನಲಾಗಿ ನನಗೆ ಅನಿಸಿದ್ದು, ಯಾವಾಗ ಈ ಒಂದು ಬೆಂಗಳೂರಿಗೆ ಬಂದೆ, ಒಂದು ಕೊಕೊಕೋಲಾ ಬಾಟ್ಲಲ್ಲಿ ಬಿಸಿ ನೀರು ಕಾಯಿಸಿ ತುಂಬಿಸಿ ಒಂದು ಟಿಫಿನು, ಆ ಟಿಫಿನ್ ಒಟ್ಟಿಗೆ ಒಂದು ರೆಸ್ಪಾನ್ಸಿಬಿಲಿಟಿ. ನಿನ್ನ ತಂಗಿ ಮದುವೆ ಮಾಡಿಸ್ಬೇಕು, ನೀನೇ ಎಲ್ಡೆಸ್ಟ್ ಸನ್ನು, ನಿನ್ನ ತಮ್ಮಂದು ಎಜುಕೇಷನ್ ನೋಡ್ಕೋಬೇಕು, ನೀನು ಎಲ್ಡೆಸ್ಟ್ ಸನ್ನು, ನೀನು ಹೋಗಿ ಮನೆ ಕಟ್ಟಬೇಕು, ಸೈಟ್ ಮಾಡಬೇಕು, ಐ ಮೀನ್ ಆಲ್ ದಟ್ ವೆಹಿಕಲ್, ಒಂದಿಷ್ಟು ದೊಡ್ಡ ಲಿಸ್ಟು. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಅಪ್ಪನಿಗೆ ಟ್ಯಾಬ್ಲೆಟ್ಸ್ ಬೇಕು, ಅಮ್ಮನಿಗೆ ನೀನು ಚೆನ್ನಾಗಿ ಅವ್ರ ಜುವೆಲ್ಸ್ ಎಲ್ಲ ತುಂಬ ಇಟ್ಟು ನಿನ್ನ ಓದಿಸಿರೋದು, ಆಲ್ ದೀಸ್ ಸ್ಟೋರೀಸ್ ವಿತ್ ರೆಸ್ಪಾನ್ಸಿಬಿಲಿಟೀಸ್ ಬಂದು ನನಗೇನಂದರೆ ಏನೋ ಒಂಥರ ಆ್ಯಟಿಟ್ಯೂಡು. ಅಂದರೆ ಇಷ್ಟು ವರ್ಷ ಓದಿದ್ದೀನಿ ಅಲ್ಲ, ಆ ಒಂದು ಅಪ್ಪ ಕಷ್ಟಪಟ್ಟು ಆ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗದೆ ಲಾಸ್ಟಲ್ಲಿ ಹೋಗು ಆಫೀಸಲ್ಲಿ ನಿಂತ್ಕೊಳ್ಳೋದು, ಇಷ್ಟೆಲ್ಲ ನೋವಿದ್ರು ನಾನು ಏನೋ ಒಂದು ಬಂದು ಸಾಧನೆ ಮಾಡಿಬಿಡ್ತೀನಿ ಬೆಂಗಳೂರಲ್ಲಿ, ಯಾಕಂದರೆ ಡಿಗ್ರಿ ಆಗಿದೆ ಅಂತ ಹೇಳೋ ಒಂದು ಆ್ಯಟಿಟ್ಯೂಡಲ್ಲಿ ಬಂದು ನೋಡಿದಾಗ ನನಗೆ ಸಿಕ್ಕಿರುವಂಥ ಒಂದು ಸ್ಯಾಲ್ರಿ ಇಟ್ಸ್ ಅ ವೆರಿ 9,000 8,000 ಅಂತ ಇದ್ದರು. ನಂದು ಎಕ್ಸ್ಪೆಂಡಿಚರ್ ಬಂದು 15,000 ರೇಂಜಿಗೆ ಹೋಗ್ಬಿಡ್ತಿತ್ತು. ಬಿಕಾಸ್ ಪೋಸ್ಟ್ ಕಾರ್ಡ್ ಬಿಲ್ಸು, ಕ್ರೆಡಿಟ್ ಕಾರ್ಡು, ಇದು ಐ ಮೀನ್ ಲೋನ್ಸ್ ತೆಗೆದಿದೆ, EMIs, ಈ ಕಡೆ PG ಚಾರ್ಜಸ್ಸು, ಟ್ರಾನ್ಸ್ಪೋರ್ಟ್. ನನಗೆ ಇದು ಕ್ಯಾಲ್ಕುಲೇಷನ್ ಅರ್ಥ ಆಗ್ತಾ ಇರಲಿಲ್ಲ, ಏನು ಮಾಡಬೇಕು ಅಂತ. ಸರಿ, ಈಗ ನಾನು ಒಂದು ಕಡೆ ಇನ್ಫೋಸಿಸ್ ಜಾಬ್ ಕನ್ಫರ್ಮ್ ಆಗಿದೆ, ಹೋಗಿಲ್ಲ, ಸೇರಲಿಲ್ಲ, ಇನ್ನೇನು ಹೋಗಬೇಕು, ಇರಲಿ ಅಂತೇಳಿ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೆಂಗಳೂರಲ್ಲಿ ಸುತ್ತದ ಕಂಪ್ನೀಸ್ ಇಲ್ಲ, ಹೋಗಿ ಅಟೆಂಡ್ ಮಾಡ್ತಾ ಇದೆ. ಆವಾಗ ರಿಜೆಕ್ಟ್ ಆಗ್ತಾ ಇತ್ತು. ಸೊ ಯಾಕೆ ನಾನು ರಿಜೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ, MTI ಅಂತ ಆಗ್ತಾಯಿದ್ರು, ಮದರ್ ಟಂಗ್ ಇನ್ಫ್ಲುಯೆನ್ಸು. ಸೊ ಲ್ಯಾಂಗ್ವೇಜ್, ಸೊ ಕಮ್ಯುನಿಕೇಷನ್ ಚೆನ್ನಾಗಿಲ್ಲ ಅಂತ ಬಂತು. ಇನ್ನೊಂದು ಎರಡನೇದು, ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ದೀರಾ, ಕಂಪ್ಯೂಟರ್ ಸ್ಕಿಲ್ ಇಲ್ಲ ಅಂತ. ನಾನು ಇಷ್ಟು ವರ್ಷ ಓದಿ ನನಗೆ ಇದೆರಡು ಇಲ್ಲ ಅಂತ ಹೇಳಿದ್ರೆ ಆ ಎಜುಕೇಷನ್ ನನಗೆ ಯಾಕೆ
ನಾನು ಮೊಘಲ್ ಯಾವಾಗ ಬಂದರು, ಜೊಮೆಟ್ರಿ ಫಾರ್ಮುಲಾಸ್, ಆಲ್ಜಿಬ್ರಾ ಫಾರ್ಮುಲಾಸ್, ಸೈನ್ಸಲ್ಲಿ ಏನೇನೋ ಕಲ್ತಿದೆ. ಅದು ಯಾರೂ ಕೇಳ್ತಾ ಇಲ್ಲ ಇಂಟರ್ವ್ಯೂವಲ್ಲಿ. ಕರೆದ್ರೆ ಕೇಳ್ತಾರೆ ನಿನಗೆ ಅದು ಗೊತ್ತಾ ಇದು ಗೊತ್ತಾ, ಐ ಮೀನ್ ನನಗೆ ಗೊತ್ತೇ ಇಲ್ದಿರೋ ವಿಷಯನ ಕೇಳ್ತಾ ಇದ್ದಾರೆ. ಆ್ಯಂಡ್ ಯಾವಾಗ ನಾನೊಂದು ಕಂಪ್ನಿಗೆ ಸೇರಿಕೊಂಡು ಅಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಈ ಇನ್ಫೋಸಿಸಲ್ಲಿ ನನಗೆ ನೈಟ್ ಶಿಫ್ಟ್ ಅಲವೆನ್ಸ್ ಹಾಕಿದ್ರು. ನಾನು 40 ರೂಪೀಸ್ ನೈಟ್ ಶಿಫ್ಟ್ ಅಲವೆನ್ಸು. ನೈಟ್ ಕೂತ್ಕೊಂಡು ಕೆಲಸ ಮಾಡಬೇಕಾದ್ರೆ ನಾನು ಯೋಚನೆ ಮಾಡ್ತಾಯಿದ್ದೆ, ನನ್ನ ಅಪ್ಪನಿಗೆ ಒಂದು ಗಿಫ್ಟ್ ಕೊಡಬೇಕು ಅಂತ. ಆದರೆ ಆ ಒಂದು ಗಿಫ್ಟ್ ಕೊಡೋಕ್ಕೂ ನನಗೆ ದುಡ್ಡು ಉಳಿತಾ ಇರಲಿಲ್ಲ. ಚಿಕ್ಕ ಗಿಫ್ಟ್, ಒಂದು 2,000 ರೂಪಾಯಿದು ವಾಚು. ಆ ವಾಚ್ ಕೊಡೋಕ್ಕಾಗದೆ ಒದ್ದಾಡ್ತಿರ್ಬೇಕಾದ್ರೆ ಯಾವಾಗ ನಮ್ಮ ತಂದೆನೆಲ್ಲ ಕಳ್ಕೊಂಡಾಗ ನನಗನ್ಸಿದ್ದು, ಇಷ್ಟೆಲ್ಲ ಓದಿ ಎಜುಕೇಷನ್ ಇದ್ದು ಎಲ್ಲ ಮಾಡಿ ಇದೆಲ್ಲ ಮಾಡಿ ಅಷ್ಟೆಲ್ಲ ಸರ್ಕಸ್ ಮಾಡಿ ಕೂಡ ನನ್ನ ಅಪ್ಪನಿಗೆ ಒಂದು ಕೊಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಈ ಎಜುಕೇಷನ್ ಸಿಸ್ಟಮಲ್ಲಿ ನಾನು ಏನು ಕಲಿತೆ ಅಂತ. ಆಮೇಲೆ ನನ್ನ ಲೈಫಲ್ಲಿ ನಾನು ಬಿಸ್ನೆಸ್ ಕಲ್ತಿರೋದು ಹೊರಗಡೆ, ರಿಲೇಷನ್ಶಿಪ್ ಬಗ್ಗೆ ಕಲ್ತಿರೋದು ಹೊರಗಡೆ, ನನ್ನ ಲೈಫಲ್ಲಿ ಯಾವ ಥರ ಫೈನಾನ್ಸ್ ಬಗ್ಗೆ ಮ್ಯಾನೇಜ್ ಮಾಡಬೇಕು ಅದೆಲ್ಲ ಕಲ್ತಿರೋದು ಹೊರಗಡೆ. ಸ್ಕೂಲಲ್ಲಿ ಏನೂ ಕಲ್ತಿರೋಲ್ಲ. ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಸ್ಕೂಲ್ಸ್, ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಟೀಚರ್ಸ್, ದೇ ಆರ್ ಆಲ್ ಬ್ಯೂಟಿಫುಲ್ ಪೀಪಲ್ ವಿತ್ ಅ ವೆರಿ ಗುಡ್ ಇಂಟೆನ್ಷನು. ಆದರೆ ಆ ಸಿಲೆಬಸ್ ಒಳಗಡೆ ಏನಿದೆ ದಟ್ ಈಸ್ ನಾಟ್ ಸಮಥಿಂಗ್ ವಿಚ್ ಐ ಆಮ್ ಲುಕಿಂಗ್ ಎಟ್. ನನ್ನ ಮಗ ಹೋಗಿ ತಾಜ್ ಮಹಲ್ ಯಾರು ಕಟ್ಟಿದ್ರು, ಐ ಡೋಂಟ್ ಹಿಮ್ ಟು ಲರ್ನ್ ಆಲ್ ದ್ಯಾಟ್. ಈ ಸೋಷಿಯಲ್ ಯಾರೋ ಮುಗ್ದಿರೋ ಅಂಥ ವಿಚಾರಗಳು ಐ ಫೀಲ್. ಆವಾಗ ಐ ಆಮ್ ಸ್ಪೀಕಿಂಗ್ ಅಬೌಟ್ 2006 ಒಂದು ಸೇಲ್ಸ್ ಜಾಬ್ ಅಂತ ಹೋದೆ. ಅಲ್ಲಿ ಹೋದಾಗ ಸೇಲ್ಸ್ ಮ್ಯಾನೇಜರ್ ಹೇಳಿದ್ರು, ನೀನು ಹೋಗಿ ಫೀಲ್ಡಲ್ಲಿ ಹೋಗು ಅಂತ ಆಟ ಆಡು ಅಂತ. ನಾನು ಬೆಂಗಳೂರಿಗೆ ಫಸ್ಟು, ನನಗೆ ಗೊತ್ತಿಲ್ಲ ಬೆಂಗಳೂರು ಏನು ಅಂತ. ಇದೇ JP ನಗರ್ ಡೆಲ್ಮಿಯಾ ಸಿಗ್ನಲ್ಲು ಒಂದಿಷ್ಟು ಬ್ರೋಷರ್ ಕೊಟ್ಬಿಟ್ಟು ಕಳಿಸ್ಬಿಟ್ರು, ಹೋಗು ನೀನು ಹೋಗಿ ಕಸ್ಟಮರ್ ಇಟ್ಕೊಂಡು ಬಾ ಅಂತ. 35 lakhs ಪೆಜೆರೋ ಚಾರ್ಜು, 55 lakhs ಮಾಂಟೇರೋ, ಅದನ್ನ ನಾನು ಸೇಲ್ ಮಾಡಬೇಕು. ಬ್ರೋಷರ್ಸ್ ಕೊಟ್ಟಿದ್ದಾರೆ, ಯಾವುದ್ಯಾವುದೋ ಅಪಾರ್ಟ್ಮೆಂಟಿಗೆ ಹೋದೆ, ಹೊರಗಡೆ ಹಾಕಿದ್ರು, ಇಲ್ಲ ಬಿಡಲ್ಲ ಒಳಗಡೆ ನೀನು ಅಪಾಯಿಂಟ್ಮೆಂಟ್ ತಗೋಬೇಕು ಅಂತ. ಆಮೇಲೆ ಬಂದು ಡೆಲ್ಮಿಯಾ ಸಿಗ್ನಲಲ್ಲಿ ಜೋಳ ಮಾರೋರೊಟ್ಟಿಗೆ, ಆಮೇಲೆ ಈ ಕಡಲೆಕಾಯಿ ಮಾರೋರೊಟ್ಟಿಗೆ, ಅವರೊಟ್ಟಿಗೆ ನಿಂತ್ಕೊಂಡು ನಾನು ಬ್ರೋಷರ್ಸ್ ಕೊಡ್ತಾಯಿದ್ದೀನಿ. ಅಷ್ಟು ವರ್ಷದಿಂದ 20 years back I was doing that. ಅದೇನದು ಏನದು 35 it's I was working for a sales ಒಂದು ಕಾರು ಪೆಜೆರೋ ಮಾಂಟೆರೋ ಅಂತ, ಈ ಮಿಟ್ಸುಬಿಸಿ ಕಂಪ್ನಿದು. ಆ ಬ್ರೋಷರ್ ಎತ್ಕೊಂಡು ನನಗೆ ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ, ಅಳ್ತಾ ಇದ್ದೀನಿ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಹೋಗಿ ನಿಂತಾಗ ಆ ಒಂದು ಕಾರು ಸಿಗ್ನಲ್ ಗ್ಲಾಸ್ ಡೌನ್ ಮಾಡಿದ್ರು, ವಾಟ್ ಈಸ್ ದಿಸ್ ಅಂತ ಕೇಳಿದ್ರು. ನಾನು ಹೇಳಿದೆ, ಸರ್ ಕಾರ್ ಪೆಜೆರೋ ಮಾಂಟೆರೋ. ಮ್ಯಾನ್ ವಾಟ್ಸ್ ರಾಂಗ್ ವಿತ್ ಯು ಮ್ಯಾನ್, ಯು ಆರ್ ಸೆಲ್ಲಿಂಗ್ ದಿಸ್ ಕಾರ್ ಇನ್ ದ ಸಿಗ್ನಲ್ ಇಸ್ ಇಟ್ ಅಂತ. ಕಾಯಿಯವರಿಗೆ ದುಡ್ಡು ಆಗ್ತಾ ಇದೆ, ಜೋಳದವರಿಗೆ ದುಡ್ಡು ಆಗ್ತಾ ಇದೆ, ಬೇರೆ ಈ ಟಾಯ್ಸ್ ಎಲ್ಲ ಮಾಡ್ತಾರೆ ಅವರಿಗೆಲ್ಲ ದುಡ್ಡು ಆಗ್ತಾ ಇದೆ, ನಾನು ಹೋಗಿ ಹತ್ಕೊಂಡು ಮನೇಲಿ ಮಲಗಿದ್ದೀನಿ. ಸೊ ನಾನು ಅಂದ್ಕೊಂಡೆ, ಯಾಕೆ ಬೇಕು ನನಗೆ ಈ ಎಜುಕೇಷನ್ನು, ನಮ್ಮಮ್ಮ ಏನೋ ಒಂದು ಕನಸು ಕಟ್ಕೊಂಡು ಇಷ್ಟೆಲ್ಲ ಕಳಿಸಿದ್ರು ಅಂತ. ಸೊ ಈಗ ಮಗನ ವಿಷಯಕ್ಕೆ ಬಂದಾಗ 20 years ಹಿಂದೆನೇ ನಮ್ಮ ಎಜುಕೇಷನ್ ಅಷ್ಟು ಔಟ್ಡೇಟ್ ಆಗಿದೆ ಅಂತ ಹೇಳಿದ್ರೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಎಷ್ಟು ಔಟ್ಡೇಟ್ ಆಗಿರ್ಬೋದು. ಈ AI, ChatGPT, ಈ ಒಂದಿಷ್ಟೆಲ್ಲ ಟ್ರೆಂಡ್ ಬಂದಾಗ ನಮ್ಮ ಮಕ್ಕಳು ಪುನಃ ಅದನ್ನೇ ಕಲಿತು ಬಂದು ಫೀಲ್ಡಿಗೆ ಇಳಿದ್ರೆ ಅವ್ರನ್ನ ಎಲ್ಲರೂ ನೋಡ್ಕೊಂಡು ನೆಗಾಡೋ ಪರಿಸ್ಥಿತಿ ಬಂದುಬಿಡುತ್ತೆ. ಸೊ ಐ ಆಮ್ ಟೆಲ್ಲಿಂಗ್, ಸ್ಕೂಲಿಗೆ ಹೋಗಲಿ ಮಕ್ಕಳು, ಬಟ್ ವಾಟ್ ಎವರ್ ದೇ ಲರ್ನ್ ಔಟ್ಸೈಡ್ ಸ್ಕೂಲ್ ದಟ್ ಈಸ್ ದೇರ್ ಲೈಫ್. ವಾಟ್ ಎವರ್ ದೇ ಲರ್ನ್ ಔಟ್ಸೈಡ್ ಆಸ್ ಅ ಸ್ಕಿಲ್ ಅಲ್ಲ, ದಟ್ ಈಸ್ ದೇರ್ ಲೈಫ್. ಸ್ಕೂಲಲ್ಲಿ ಇಟ್ ಈಸ್ ಜಸ್ಟ್ ಅ ಸರ್ಟಿಫಿಕೇಟ್ ಅಷ್ಟೇ. ಐ ಥಿಂಕ್ ಅಲ್ಲಿ ಒಳ್ಳೆ ಸ್ಕೂಲ್ಸ್ ಇದೆ, ಕೆಲವು ನೇಚರು ಕಾನ್ಸೆಪ್ಚುವಲ್ ಸ್ಕೂಲ್ಸ್ ಇದೆ, ದಟ್ ಈಸ್ ಆನ್ ಆ್ಯಡ್ ಆನ್ ಅಷ್ಟೇ. ಬಟ್ ಹೊರಗಡೆ ಕಲಿಯದೆ ಮಕ್ಕಳು ನಂತರ ಆ್ಯಟಿಟ್ಯೂಡಲ್ಲಿ ಲೈಫ್ ಲೀಡ್ ಮಾಡ್ತಾರಲ್ಲ, ನಾನು ಲೈಫಲ್ಲಿ ನೆಕ್ಸ್ಟ್ ಓದಿದ ಮೇಲೆ ಏನೋ ಆಗ್ತೀನಿ ಅಂತ ಹೇಳೋದು, ದಟ್ ಈಸ್ ಆಲ್ ನಾನ್ ಸೆನ್ಸ್. ನಾನು ಹೇಳೋದಾದರೆ ಈಗಲೇ ಅಪ್ಪ ಅಮ್ಮನಿಗೆ ನಾವು ಕಷ್ಟಪಟ್ಟು ಸಪೋರ್ಟ್ ಮಾಡಬೇಕು. ನನ್ನ ಲೈಫಲ್ಲಿ ಬೆಸ್ಟ್ ಲೆಸನ್ಸ್ ನಾನು ಕಲ್ತಿರೋದು, ನನ್ನ ಅಪ್ಪನಿಗೆ ಯಾವಾಗ ನಾನು 8th ಸ್ಟ್ಯಾಂಡರ್ಡಲ್ಲಿ ಅವ್ರಿಗೆ ಹುಷಾರಿಲ್ದಿರಬೇಕಾದ್ರೆ ನಾನು ಅಂಗಡಿ ನಡೆಸ್ತಾ ಇದ್ದೆ, ಗೂಡ್ ಅಂಗಡಿ, ವಿಲೇಜರ್ಸ್ ಬರ್ತಾಯಿದ್ರು. ಅಲ್ಲಿ ಕಲ್ತಿದ್ದಂಥ ಸೈಕಾಲಜಿ ಇವಾಗಲೂ ನನಗೆ ಹೆಲ್ಪ್ ಮಾಡ್ತಾ ಇದೆ. ಸೇಮ್ ಹ್ಯೂಮನ್ ಸೈಕಾಲಜಿ, ಸೇಮ್ ಪ್ರಾಡಕ್ಟ್ ಕನ್ಸಂಪ್ಷನ್, ಸೇಮ್ ಸೇಲ್ಸು, ಸೇಮ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಎಲ್ಲ ಸೇಮು ಕಲ್ತಿರೋದ್ರಿಂದ ನಮ್ಮ ಅಪ್ಪನಿಗೆ ಸಪೋರ್ಟ್ ಮಾಡಿರೋದ್ರಿಂದ. ಸೊ ನಾನು ಹೇಳ್ತಾ ಇದ್ದೀನಿ, ಮಕ್ಕಳು ಆದಷ್ಟು ಇವಾಗಲೇ ಅವ್ರ ತಂದೆ ತಾಯಿಗೆ ಸಪೋರ್ಟ್ ಮಾಡಲಿ. ಲೆಟ್ ದೆಮ್ ಟೇಕ್ ದಿಗ ಸೋಷಿಯಲ್ ಮೀಡಿಯಾದಲ್ಲಿ ಲೇಟೆಸ್ಟ್ ಟ್ರೆಂಡ್ ಮಾರ್ಕೆಟಿಂಗ್ ಏನಿದೆ, ಮಕ್ಕಳು ರಿಸರ್ಚ್ ಮಾಡಿ ಅಪ್ಪಮ್ಮನಿಗೆ ಸಪೋರ್ಟ್ ಮಾಡಲಿ. ಒಂದು ಫಾರ್ಮರ್ ಮಕ್ಕಳು ಕೂಡ ಸಪೋರ್ಟ್ ಮಾಡ್ಬೋದು. ಅದು ಬಿಟ್ಬಿಟ್ಟು ನಾನು ಡಿಗ್ರಿ ಮಾಡ್ತೀನಿ, ಅಲ್ಲಿಂದ ಹೋಗಿ ಏನೋ ಮಾಡ್ತೀನಿ ಅಂತ ಹೇಳಿದ್ರು ಅದು ಭ್ರಮೆಯಲ್ಲಿ ಬದುಕ್ತಾ ಇರ್ತದೆ. ಇಟ್ಸ್ ಇಲ್ಯೂಷನ್ ಅಷ್ಟೇ. ಆ ಇಲ್ಯೂಷನಿಗಿಂತ ಟುಡೇ ಇಸ್ ದ ಡೇ. 6th ಆಗಿರಲಿ 7th ಆಗಿರಲಿ, ಈ ಥರ ಒಂದು ರೇಂಜಲ್ಲಿ ಸಪೋರ್ಟ್ ಮಾಡ್ಬೋದು. ಅಂದರೆ ತಂದೆ ತಾಯಿಗಳು ಏನು ಮಾಡ್ತಾ ಇದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ಮಕ್ಕಳು ತಮ್ಮ R&D ಮಾಡಿ ತಂದೆ ತಾಯಿಗಳಿಗೆ ಸಪೋರ್ಟ್ ಮಾಡ್ಬೋದು. ಎಕ್ಸಾಕ್ಟ್ಲಿ, ದಟ್ಸ್ ವಾಟ್ ಐ ಆಮ್ ಡೂಯಿಂಗ್ ಟು ಮೈ ಸನ್. ನನ್ನ ಮಗ ಈಗ ನನಗೆ ಹೆಲ್ಪ್ ಮಾಡ್ತಾನೆ, ಪಾಡ್ಕಾಸ್ಟ್ ಶೂಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾನೆ, ವ್ಲಾಗ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾನೆ, ಬೇರೆ ಯಾವುದಾದ್ರೂ ಫೋಟೋಗ್ರಫಿ ಮಾಡೋಕ್ಕೆ ಬರ್ತಾನೆ, ಅಡುಗೆ ಮಾಡೋಕ್ಕೆ ಹೆಲ್ಪ್ ಮಾಡ್ತಾನೆ. ಅವನಿಲ್ಲ ಅಂದರೆ ನನಗೆ ಒಂದಿನೂ ಮಾಡೋಕ್ಕೆ ಏನು ಲೈಫಲ್ಲಿ ಲೀಡ್ ಮಾಡೋಕ್ಕಾಗಲ್ಲ, ಆ ಥರ ಆಗ್ಬಿಟ್ಟಿದೆ. ಐ ಆಮ್ ಸೋ ಡಿಪೆಂಡೆಂಟ್ ಆನ್ ಹಿಮ್. ಬಟ್ ಯಾವುದು ಅವನಿಗೆ ಫೋರ್ಸ್ ಮಾಡ್ತಾ ಇಲ್ಲ, ಈಸ್ ಗೆಟಿಂಗ್ ಇನ್ಸ್ಪೈರ್ಡ್. ಸೊ ಇದು ತುಂಬ ಪೇರೆಂಟ್ಸ್ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನನ್ನ ಮಕ್ಕಳು ಚೆನ್ನಾಗಿರೋ ಸ್ಕೂಲಿಗೆ ಹೋಗಲಿ, ಓದಲಿ, ಏನಾದರೂ ಮಾಡಿಲ್ಲ, ಎಕ್ಸಾಮ್ ಬರೀಲಿ, ನಾಳೆ ದಿವಸ ಅವ್ರು ಏನಾದರೂ ಒಂದು ಕೆಲಸಕ್ಕೆ ಸೇರಲಿ ಅಂತ ಹೇಳೋ ಒಂದು ಮೈಂಡ್ ಸೆಟ್ಟಿಂದ ಇರ್ತಾರೆ. ಬಟ್ ಅವ್ರು ರಿಯಲ್ ಲೈಫಲ್ಲಿ ಏನೂ ಮಾಡ್ತಾ ಇರಲ್ಲ. ಸೊ ಐ ಥಿಂಕ್
ದಟ್ಸ್ ವೇರ್ ದಿಸ್ ವೈಲ್ಡ್ ಸ್ಕೂಲ್ ಅಲ್ಲ. ಮಗನಿಗೆ ನನಗೆ ಇನ್ನೊಂದು ಬ್ಲೆಸ್ಸಿಂಗ್ ಏನು ಅಂತ ಹೇಳಿದ್ರೆ, ಐ ಆಮ್ ಫ್ರಮ್ ಕೊಡಗು, ಮೈಸೂರಲ್ಲೂ ಇರ್ತೀನಿ. ಮೈಸೂರಲ್ಲೂ ಕೂಡ ನನಗೆ ಮರ ಎಲ್ಲೆಲ್ಲಿ ವೈಲ್ಡ್ ಇದೆ ಅಂತ ಗೊತ್ತು, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಈಸ್ ಲರ್ನಿಂಗ್ ಆಲ್ ದ ಬ್ಯೂಟಿಫುಲ್ ಲೆಸನ್ಸ್. ಸೊ ಡಿಕೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಂಗೆ ಅವನಿಗೆ ಕ್ಲಾರಿಟಿ ಸಿಗ್ತಾ ಇದೆ ಏನು ಅಂತ. ಆ್ಯಂಡ್ ಅವನಿಗೀಗ ಕೆಲವರು ಕೇಳ್ತಾರೆ ಸರ್ಟಿಫಿಕೇಟ್ ಏನು ಮಾಡ್ಬೋದು ಅಂತ. ದೇರ್ ಇಸ್ ಅ ಬ್ಯೂಟಿಫುಲ್ ಸಬ್ಜೆಕ್ಟ್ NIOS ಅಂತ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್. ಸೊ ಅದು ಅವನು 14 ಇಯರ್ಸ್ಗೆ ಎಕ್ಸಾಮ್ಸ್ ಬರೀಬೋದು, 16 ಇಯರ್ಸ್ಗೆ PUC ಮಾಡ್ಬೋದು. ಅಗೇನ್ ಈ ಕ್ಯಾನ್ ಗೆಟ್ ಇನ್ ಟು ಎನಿ ರೆಗ್ಯುಲರ್ ಸ್ಟ್ರೀಮ್. ಬಟ್ ಇನ್ ಕೇಸ್ ನನಗೆ ಅವನ ಸಪ್ರೇಟಾಗಿ ಒಂದು ಕಲರಿ ಕಲಿಸ್ಬೇಕು, ಇಲ್ಲ ಯಾವುದೋ ಒಂದು ಡ್ಯಾನ್ಸಿಂಗ್ ಕಲಿಸ್ಬೇಕು, ಸ್ಕಿಲ್ ಬೇಸ್ಡ್ ಕೊಡಬೇಕು ಅಂತ ಹೇಳಿದ್ರೆ ಅವನಿಗೆ ಎಲ್ಲ ಆಪ್ಷನ್ಸ್ ಕೊಡ್ತೀನಿ. ಲೆಟ್ ಹಿಮ್ ಚೂಸ್. ಬಟ್ ಡಿಸಿಪ್ಲಿನ್ ಇರಬೇಕು, ಡೆಡಿಕೇಶನ್ ಇರಬೇಕು. ಅದು ಅವನಿಗೆ ನಾನು ಪಂಕ್ಚುಯಾಲಿಟಿ ಅಂಥದ್ದು ವಿಷಯದಲ್ಲಿ ಕಲಿಸ್ತೀನಿ. ಸೊ ದಟ್ ಈಸ್ ಮೈ ವೈಲ್ಡ್ ಸ್ಕೂಲಿಂಗ್. ಓಕೆ, ನಿಮ್ಮ ಮಗ ಏನೆಲ್ಲ ಕಲ್ತಿದೆ ಅನ್ನೋದ್ರ ಬಗ್ಗೆ ನಾವು ಒಂದಷ್ಟು ತಿಳ್ಕೊಂಡ್ವಿ. ಬಟ್ ಒಬ್ಬ ವ್ಯಕ್ತಿಗೆ ಒಂದು ಕಾನ್ಫಿಡೆನ್ಸು, ಒಂದು ಕ್ಯೂರಿಯಾಸಿಟಿ, ಓಕೆ, ಒಂದು ಕ್ಯಾರೆಕ್ಟರ್ ಬಿಲ್ಡಿಂಗ್, ಅದು ಕೂಡ ನಾವು ಯೂಶ್ವಲಿ ಸ್ಕೂಲಲ್ಲಿ ಇದೆಲ್ಲ ಆಗುತ್ತೆ ಅಂತ ಅನ್ಕೋತೀವಿ. ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಗೊತ್ತಿಲ್ಲ. ಬಟ್ ಇದು ನಿಮ್ಮ ವೈಲ್ಡ್ನೆಸ್ ಸ್ಕೂಲಲ್ಲಿ ಇದೆಲ್ಲ ಆಗುತ್ತಾ? ಯಾ 100%. ಸಿ, ದೆರ್ ಇಸ್ ಅ ಪ್ರೋಸೆಸ್. ನಾನು ಆ್ಯಕ್ಚುಲಿ ನನ್ನ ಮಗನ ಯಾವ ಥರ ಟ್ರೀಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಸೈಕಾಲಜಿನ ಸ್ಟಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಬ್ಕಾನ್ಷಿಯಸ್ಸು. ಸಿ, ಒಂದು ಮಗು ಆಗಿರ್ಬೋದು, ಒಂದು ಅಡಲ್ಟ್ ಆಗಿರ್ಬೋದು, ಬೋತ್ ದ ಥಿಂಗ್ ಆಪ್ರೇಟ್ಸ್ ಫ್ರಮ್ ಅ ಹ್ಯೂಮನ್ ಸೈಕಾಲಜಿ. ಸಬ್ಕಾನ್ಷಿಯಸ್ ಯಾವ ಥರ ಮಗುದೇ ಯಾವ ಥರ ಇರುತ್ತೆ, ಅದೇ ಥರ ದೊಡ್ಡವ್ರದ್ದು ಇರುತ್ತೆ. ಬಟ್ ದೊಡ್ಡವ್ರಿಗೆ ಏನಂದರೆ ರೆಸಿಸ್ಟೆನ್ಸ್ ಇರುತ್ತೆ. ನಾನು ಯಾಕೆ ಕಲಿಬೇಕು, ನಾನೇನು ಮಾಡಬೇಕು, ಮಕ್ಕಳಿಗೆ ಅದಿರಲ್ಲ. ಸೊ ಅಲ್ಲಿ ನನಗೆ ಅರ್ಥ ಆಗ್ತಾ ಇದೆ ನಾನು ಯಾವ ಥರ ನರ್ಚರ್ ಮಾಡಿಕೊಂಡು ಅವನಿಗೆ ಅದನ್ನ ಬಿಲ್ಡ್ ಮಾಡಬೇಕು ಅಂತ. ಸೊ ಫಾರ್ ಎಕ್ಸಾಂಪಲ್ ತುಂಬ ಪ್ರೋಟೋಕಾಲ್ಸ್ ನಾನು ಫಾಲೋ ಮಾಡ್ತೀನಿ ವೆಲ್ ಕೋಚಿಂಗ್ ಹಿಮ್. ಸೊ ಒನ್ ಎಕ್ಸಾಂಪಲ್, ಅವ್ನ ಲೈಫಲ್ಲಿ ಏನೇ ಗಲಾಟೆ ಮಾಡ್ತಾ ಇರಲಿ, ಐ ಹ್ಯಾವ್ 2 ವೆರಿ ವೆರಿ ಇಂಪಾರ್ಟೆಂಟ್ ಟೈಮ್ ಇನ್ ಹಿಸ್ ಲೈಫ್. ಒನ್ ಈಸ್ ವೆನ್ ಈಸ್ ಅವೇಕ್ ಇನ್ ದ ಮಾರ್ನಿಂಗ್. ಎದ್ದು ಇನ್ನೇನು ಕಣ್ಣು ತೆಗ್ದಿರಲ್ಲ ಆ ಟೈಮಲ್ಲಿ ಅವನು ತಬ್ಕೊಂಡು ಐ ವಿಲ್ ಕೋಚ್ ಹಿಮ್ ಆನ್ ಎಮೋಷ್ನಲ್ ಕೋಚಿಂಗ್ ಅಂತ ಹೇಳ್ತೀವಿ. ಎಮೋಷ್ನಲ್ ಕೋಚಿಂಗ್ ಅಂತ ಹೇಳಿದ್ರೆ ಅವನು ಇವತ್ತು ನಿನಗೆ ಏನಿದೆ ಪ್ಲ್ಯಾನು, ವಾಟ್ ಈಸ್ ದಟ್ ಯು ವಾಂಟ್ ಟು ಡೂ, ಈ ಥರ ಅವನಿಗೆ ನಾನು ಕೋಚ್ ಮಾಡ್ತೀನಿ. ಅದೇ ಥರ ನೈಟು ಬಿಫೋರ್ ಈ ಗೆಟ್ಸ್ ಇನ್ ಟು ಡೀಪ್ ಸ್ಲೀಪ್ ಅಲ್ಲ, ಅವನಿಗೆ ನೀನು ಇವತ್ತು ಏನೇನು ಮಿಸ್ಟೇಕ್ ಮಾಡಿದೆ, ಏನೇನು ನೀನು ಕರೆಕ್ಷನ್ ಮಾಡ್ಕೋಬೇಕು, ಎಲ್ಲಿ ನೀನು. ಸೊ ಇದೇನಾಗುತ್ತೆ, ಅವನದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದು ಪ್ರೋಸೆಸ್ ಆಗುತ್ತೆ. ಹೌದಲ್ಲ, ನಾನು ತಪ್ಪು ಮಾಡಿದೆ, ಇನ್ನೂ ತಪ್ಪು ಮಾಡಲ್ಲ, ನಾನು ಇದನ್ನ ರಿಪೀಟ್ ಮಾಡಬಾರ್ದು, ನಮ್ಮ ಅಪ್ಪ ಅಮ್ಮನಿಗೆ ಇದು ಬೇಜಾರಾಯಿತು, ಐ ಲವ್ ಟು ಕರೆಕ್ಟು. ಸೊ ಈ ಥರ ತುಂಬ ಇಂಪಾರ್ಟೆಂಟ್ ಇದೆ, ಪೇರೆಂಟಿಂಗಲ್ಲಿ ಬರುತ್ತೆ. ಸೊ ನಂದು ಮ್ಯಾಡ್ಜನ್ ಅಂತ ಕೂಡ ಒಂದು ಕಾನ್ಸೆಪ್ಟ್ ಇದೆ. ಮ್ಯಾಡ್ಜನ್ ಅಂತ ಹೇಳಿದ್ರೆ ಮೇಕ್ ಅ ಡಿಫ್ರೆನ್ಸ್ ಜನ್ರೇಷನ್ ಅಂತ. ಸೊ ನಾನು ಕೂಡ ಮಕ್ಕಳಿಗೆ ಈ ಥರ ಕೋಚ್ ಮಾಡ್ತಾ ಇದ್ದೀನಿ, ಪೇರೆಂಟ್ಸಿಗೆ ಯಾವ ಥರ ಮಕ್ಕಳನ್ನ ಟ್ರೈನ್ ಅಪ್ ಮಾಡ್ಬೋದು ಅಂತ. ಸೊ ಈ ಎಮೋಷ್ನಲ್ ಕೋಚ್ ಆದ ಮಕ್ಕಳು at any cost they will be very attached to the parents and also they will lead a very quality life. ಸೊ ಇದನ್ನು ನಾವು ಮಾಡದೆ ಅವ್ರನ್ನ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅಲ್ಲೇ ಹೋಗ್ಬಿಟ್ಟು ಬೈದ್ಬಿಡೋದು, ಎಲ್ಲರ ಮುಂದೆ ಏನಾದರೂ ಹೇಳ್ಬಿಡೋದು, ಅವ್ರಿಗೆ ಏನಾದರೂ ದೇ ವಿಲ್ ಗೆಟ್ ಹರ್ಟ್. ಸೊ ದೀಸ್ ಆರ್ ದ ಬ್ಯೂಟಿಫುಲ್ ಟೈಮ್. ಅದು ಈ ಅರ್ಲಿ ಟೆಂಡರ್ ಏಜಲ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು. ಸ್ವಲ್ಪ ಏಜ್ ಆಗ್ತಾ ಇದ್ದಂಗೆ ಮಕ್ಕಳು ಕೈಗೆ ಸಿಗಲ್ಲ. ಆ ಟೈಮಲ್ಲಿ again ಐ ಡೋಂಟ್ ನೋ, ಐ ಕಾಂಟ್ ಕಮೆಂಟ್ ಆನ್ ದಟ್. ಬಟ್ ಆ್ಯಸ್ ಆಫ್ ನೌ ಟಿಲ್ 7 to 10 years ಯಾವ ಥರ ನೀವು ಮಕ್ಕಳನ್ನ ಕೋಚ್ ಮಾಡ್ಬೋದು ಅಂತ ಐ ಕ್ಯಾನ್ ಓಪನ್ಲಿ, ದಿಸ್ ಹ್ಯಾಸ್ ಹೆಲ್ಪ್ ಮೀ ಅ ಲಾಟ್. ಓಕೆ, ಕರೆಕ್ಷನ್ಸ್ ಮಾಡ್ಕೊಳ್ಳೋದು. ಸೊ ಇದು ಈಗ ನೀವು ಇದು ಎಕ್ಸೆಪ್ಷನಲ್ ಕೇಸಾ ಅಥವಾ ಈ ಥರ ಎಲ್ಲರೂ ಮಾಡಬಹುದಾ ಅಥವಾ ಮಾಡ್ಬೋದು? ಹೇಗೆ ಅದನ್ನು ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿರುವಂಥ ಯಾವುದೇ ವ್ಯಕ್ತಿ ತುಮಕೂರಲ್ಲಿದ್ದಾರೆ, ಓಕೆ, ಅವ್ರು ಹೇಗೆ ಇದನ್ನು ಮಾಡೋಕ್ಕೆ ಸಾಧ್ಯ? ಅವ್ರ ಕಾರ್ಡು ಇಲ್ಲ ಅಥವಾ ನೀವು ಹತ್ತಿರನೂ ಇಲ್ಲ ಅವ್ರಿಗೆ, ಹೇಗೆ ಅದನ್ನು ಪ್ರಾಕ್ಟಿಕಲಿ ಹೇಗೆ ಮಾಡೋಕ್ಕೆ ಸಾಧ್ಯ ಅದನ್ನಾಗುತ್ತೆ ಭಜನ್ ಅವರೇ? ಸಿ, ಕಾರ್ಡು ಅಂತ ಇರೋದಕ್ಕೆ, ಕಾರ್ಡ್ ಇದೆಯೋ ಇಲ್ವೋ ಅದು ಐ ಮೀನ್ ಡಸಂಟ್ ಮೇಕ್ ಮಚ್ ಇಂಪ್ಯಾಕ್ಟ್ ಆ್ಯಕ್ಚುಲಿ. ಬಟ್ ದ ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಟ್ ವಿತ್ ಅ ಕಿಡ್ ಅಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ, ಸಿ, ಸಬ್ಕಾನ್ಷಿಯಸ್ಲಿ ನಮಗೂ ಕೂಡ ನಮ್ಮ ಪೇರೆಂಟ್ಸ್ ಏನು ಹೇಳಿರ್ತಾರೆ ಅದು ವೇದ ವಾಕ್ಯ ಆಗಿಬಿಟ್ಟಿರುತ್ತೆ. ಇನ್ ಟರ್ಮ್ಸ್ ಆಫ್ ಫಿನಾನ್ಸು ಏನೇ ಹೇಳಿರಲಿ ಅಷ್ಟು ಒಳ್ಳೆ. ಸೊ ಅದೇ ನಾನು ಒಂದು ಬುಕ್ಕಿಂದ ರೆಫರೆನ್ಸ್ ತಗೊಂಡು ಮಗನಿಗೆ ಅದ್ರ ಬಗ್ಗೆ ಸ್ವಲ್ಪ ಲೆಸನ್ಸ್ ಹೇಳ್ಕೊಟ್ರೆ, ಒಂದು ಸ್ಟೋರಿ ಟೆಲ್ಲಿಂಗ್, ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ, ಅದು ಪ್ರೊವೋಕಿಂಗ್ ಕ್ವಶನ್ಸ್, ಇಟ್ಸ್ ಎ ಸ್ಕಿಲ್ ಆ್ಯಕ್ಚುಲಿ, ಸಿಂಪಲ್ ಸ್ಕಿಲ್ಲು. ಅವನಿಗೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋದು, ಸ್ಟೋರಿ ಟೆಲ್ಲಿಂಗು. ಸೊ ಇಂಥದ್ದನ್ನೆಲ್ಲ ಮನೆಯಲ್ಲಿ ನಾವು ಪೇರೆಂಟ್ಸು ಮಾಡಿದ್ರೆ ಐ ಥಿಂಕ್ ದಟ್ ಈಸ್ ಸಮಥಿಂಗ್ ವೆರಿ ಪವರ್ಫುಲ್. ಸ್ಟೋರಿ ಟೆಲ್ಲಿಂಗ್ ಹ್ಯಾಸ್ ಟು ಬಿ ಅ ಕಂಪಲ್ಸರಿ. ನನ್ನ ವೈಫ್ ಯಾವಾಗಲೂ ಸ್ಟೋರಿ ಟೆಲ್ಲಿಂಗ್ ಹೇಳ್ತಾರೆ, ಸಂಜೆ ಬೆಳಿಗ್ಗೆ ಮಗನಿಗೆ ಸ್ಟೋರಿ ಹೇಳೋದು, ಅವನು ಕೂಡ ಸ್ಟೋರಿ ಹೇಳ್ತಾನೆ. ಸೊ ಐ ಥಿಂಕ್ ದೀಸ್ ಆರ್ ದ ಥಿಂಗ್ಸ್ ವಿಚ್ ಹ್ಯಾಸ್ ಟು ಬಿ ಪ್ರಾಕ್ಟಿಸ್ ಬೈ ಎವ್ರಿ ಪೇರೆಂಟು. ಆಮೇಲೆ ಇನ್ನೊಂದು ನಾನು ನೋಡ್ತಾ ಇದ್ದೀನಿ, ಪ್ರೆಸೆಂಟ್ ಟ್ರೆಂಡಲ್ಲಿ ತುಂಬ ಭಯ ಆಗ್ತಾ ಇರೋದೇನು ಅಂತ ಹೇಳಿದ್ರೆ, ಮಕ್ಕಳನ್ನ ಸಖತ್ತಾಗಿ ಓದಿಸಿರ್ತಾರೆ, ಸಖತ್ ಪವರ್ಫುಲ್ ಇನ್ಸ್ಟಿಟ್ಯೂಷನು, ಕಾಲೇಜು, ಸ್ಕೂಲ್ಸಲ್ಲೆಲ್ಲ ಕಳಿಸಿರ್ತಾರೆ. ಬಿಕಾಸ್ ಐ ಆಮ್ ಹೋಸ್ಟಿಂಗ್ ಲಾಟ್ ಆಫ್ ಇಂಟರ್ನ್ಯಾಷನಲ್ಲು, ಲೋಕಲ್ಲು, ಎಲ್ಲ ಥರ ಸ್ಟೂಡೆಂಟ್ಸ್. ಐ ಹ್ಯಾವ್ ಹೋಸ್ಟೆಡ್ ಮೋರ್ ದೆನ್ 40,000-50,000 ಸ್ಟೂಡೆಂಟ್ಸು. ಸೊ ಏನು ಪ್ಯಾಟರ್ನ್ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪೇರೆಂಟ್ಸು ಒಂದು ಹೇಳ್ತಾ ಇದ್ದಾರೆ, ನಿನಗೆ ಕೊಡೋಕ್ಕೆ ಈಗ ಟೈಮ್ ಇಲ್ಲ, ಐ ವಿಲ್ ಟೇಕ್ ಕೇರ್ ಆಫ್ ಯುವರ್ ಸ್ಟಡೀಸ್, ನಿನ್ನ ಒಂದು ಖರ್ಚು ವೆಚ್ಚ ಏನಿದೆ ಅದನ್ನ ನೋಡ್ಕೊಳ್ತೀನಿ, ಒಳ್ಳೆ ಸ್ಕೂಲಿಗೆ ಹಾಕಿದ್ದೀನಿ, ಈ ಥರ ಕಾನ್ಸೆಪ್ಟಲ್ಲಿ ಎಲ್ಲ ಒಂದು ಆಪ್ರೇಟ್ ಮಾಡ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ಇನ್ ರಿಯಾಲಿಟಿ ನೋಡಿದ್ರೆ, ಮಕ್ಕಳು ನಾಳೆ ದಿವಸಕ್ಕೆ ಈಗ ಆಲ್ರೆಡಿ ಈ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಮಕ್ಕಳು ಅಪ್ಪ ಅಮ್ಮನಿಗೆ ಏಜ್ ಆಯಿತು ಅಂತ ಹೇಳಿದ್ರೆ ಓಲ್ಡ್ ಏಜಿಗೆ ಹಾಕ್ಬಿಟ್ಟು, ಅಪ್ಪ ಅಮ್ಮ ನನಗೆ ಟೈಮ್ ಕೇಳಬೇಡಿ ಇವಾಗ,
ನಾನು ನಿಮ್ಮದು ಏನಿದೆ ದುಡ್ಡು ಕಳಿಸ್ಬಿಡ್ತೀನಿ, ಇಲ್ಲ ಒಂದು ಹೆಲ್ಪರ್ನ ಇಟ್ಬಿಟ್ಟು ದಟ್ಸ್ ವೇರ್ ಪೀಪಲ್ ಆರ್ ಗೆಟಿಂಗ್ ದಟ್ ಕರ್ಮ ರಿಟರ್ನ್ಸು. ಸೊ ಆ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಗೋ ಆ್ಯಂಡ್ ಫಿಕ್ಸ್ ದ್ಯಾಟ್ ಆ್ಯಂಡ್ ಹೀಲ್, ಸೇಯಿಂಗ್ ದ್ಯಾಟ್ ಐ ವಾಸ್ ಕಂಪ್ಲೀಟ್ಲಿ ಆಕ್ಯುಪೈಡ್ ಇನ್ ಮೈ ಲೈಫ್, ಬಟ್ ಎಲ್ಲೋ ಒಂದು ಕಡೆ ಅದನ್ನ ರಿಕವರ್ ಮಾಡಿಕೊಂಡು ಲೆಟ್ಸ್ ಕನೆಕ್ಟ್ ಅಂತ ಹೇಳೋ ಒಂದು ಇದನ್ನ ಅದು ಎನಿ ಟೈಮ್. ಈಗ ರೀಸೆಂಟಾಗಿ ಬಂದ ಒಂದು ಫ್ಯಾಮ್ಲಿ, ದೇ ಗಾಟ್ ಬಾಂಡೆಡ್ ಆಫ್ಟರ್ 29 years. ಟಿಲ್ 29 years ಅಪ್ಪ ಅಮ್ಮ ಇಂಟರ್ನ್ಯಾಷನಲ್ ಕೋಚು, ಇಂಡಿಯನ್ ಹಾಕಿ ಟೀಮು, ಈ ಥರ ದೊಡ್ಡ ದೊಡ್ಡ ವಿಮೆನ್ಸ್ ಟೀಮಿಗೆ ಕೋಚು, ಸತ್ಪಿಂದರ್ ಸಿಂಗ್ ವಾಲಿಯಾ ಅಂತ ಹೇಳ್ಬಿಟ್ಟು. ಹಸ್ಬೆಂಡ್ ವೈಫು ಕಂಪ್ಲೀಟ್ ಆಕ್ಯುಪೈಡು. ಅದೇ ಥರ ಅವರ ಮಕ್ಕಳು ಕೂಡ ಅಷ್ಟೇ, 5,000 6,000 ಬಾಲಿವುಡ್ ಶೋಸು, MC ಅದೆಲ್ಲ ಮಾಡಿಕೊಂಡು. ಹಸ್ಬೆಂಡ್ ಬಂದು ಈ ವಾಸ್ ಅ ಕಮಾಂಡರ್ ನೇವಿಯಲ್ಲಿ, ಸೊ ಈ ವಾಸ್ ಆಲ್ಸೋ ಆಕ್ಯುಪೈಡ್. ಮಗಳು, ಸೊ ಇವರೆಲ್ಲ ಬೇರೆ ಬೇರೆ ಒಂದೇ ಕಡೆ ಇದ್ದರು, ದೇ ವರ್ ಆಲ್ ಡಿಟ್ಯಾಚ್ಡ್. ಸೊ ಇವರು ಈಗ ಈ ಒಂದು 29 ವರ್ಷ ಆದಮೇಲೆ ನಮ್ಮಲ್ಲಿಗೆ ಬಂದಾಗ ದೇ ಕಂಪ್ಲೀಟ್ಲಿ ಹೀಲ್ ಟುಗೆದರ್. ಸೊ ದೇ ಗಾಟ್ ಅ ಚಾನ್ಸ್ ಟು ಸ್ಪೀಕ್. ಆ ರಿಗ್ರೆಟ್ ಏನಿತ್ತು, ಗಿಲ್ಟ್ ಏನಿತ್ತು, ಮಾತಾಡಿಕೊಂಡ್ರು ಓಪನ್ ಆಗಿ, ಒಂದು ಕ್ಯಾಂಪ್ ಫೈರ್ ಹಾಕ್ಕೊಂಡು, ಸಾರಿ ನನಗೆ ಆ್ಯಕ್ಚುಲಿ ನಾನು ತುಂಬ ಏನೋ ಮಾಡಬೇಕು ಅಂತ ಹೊರಟೆ, ಆಗ ಅವ್ರು ಇನ್ನೂ ಇಲ್ಲ ನನಗೆ ಗೊತ್ತು, ನೀನು ಅರ್ಥ ಮಾಡಿಕೊಂಡೆ, ನವ್ ಐ ಅಂಡರ್ಸ್ಟುಡ್ ಅದಿದ್ದು. ಸೊ ಇದಕ್ಕೆ ಒಂದೊಂದು ಪ್ರೋಸೆಸ್ ಇದೆ. ಸೊ ಐ ಥಿಂಕ್ ದೀಸ್ ಆರ್ ದ ವೆರಿ ಮಚ್ ಇಂಪಾರ್ಟೆಂಟ್ ಥಿಂಗ್ಸ್ ವಿಚ್ ಹ್ಯಾಸ್ ಟು ಬಿ ಡನ್ ವಿತ್ ದ ಪೇರೆಂಟ್, ಗ್ರ್ಯಾಂಡ್ ಪೇರೆಂಟ್ ಆ್ಯಂಡ್ ದ ಕಿಡ್. ಓಕೆ, ಇವ್ರ ಮಧ್ಯದಲ್ಲಿ ಇದೊಂದು ಪೇಯ್ನು, ರಿಗ್ರೆಟು, ಗಿಲ್ಟು ಇದೆಲ್ಲ ಇರುತ್ತೆ. ಇದನ್ನೆಲ್ಲ ಹೀಲ್ ಮಾಡಿ ಯಾವಾಗ ಅವರೆಲ್ಲ ತಬ್ಕೊಂಡು ಒಂದು ಡ್ಯಾನ್ಸ್ ಎಲ್ಲ ಮಾಡಿದ್ರು, ಆಟ ಆಡಿದ್ರು, ಅವ್ರು ಹೋದ್ಮೇಲೆ ದೇ ಹ್ಯಾಡ್ ಟಿಯರ್ಸ್, ಎವ್ರಿಬಡಿ ಹ್ಯಾಡ್ ಟಿಯರ್ಸ್. ಮಗಳಿಗೆ ಬೇಜಾರಿತ್ತು, ನಮ್ಮ ಅಜ್ಜ ಅಜ್ಜಿ ನಮ್ಮೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ನಾನು ಅವರೊಟ್ಟಿಗೆ ಅಂತ. ಅಪ್ಪ ಅಮ್ಮನಿಗೆ ಟೈಮ್ ಇದ್ದು, ನನ್ನ ಮಗಳನ್ನ ನಾನು ನೇಚರ್ ಹತ್ರ ಕರ್ಕೊಂಡು ಹೋಗಿಲ್ಲ ಅಂತ. ಬಟ್ ಎವ್ರಿಬಡಿ ಹೀಲ್ಡ್ ಇನ್ ದಟ್ ಪರ್ಟಿಕ್ಯುಲರ್ 3-4 days. ಸೊ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಕನೆಕ್ಟ್ ವಿತ್ ಮಕ್ಕಳೊಟ್ಟಿಗೆ ಆಗಿರ್ಬೋದು. ಗ್ರ್ಯಾಂಡ್ ಪೇರೆಂಟ್ಸು ಅಷ್ಟೇ, ಈಗ ತುಂಬ ಗ್ರ್ಯಾಂಡ್ ಪೇರೆಂಟ್ಸ್ ದೇ ಆರ್ ಆಲ್ಸೋ ಗೋಯಿಂಗ್ ಥ್ರೂ ಅ ಸಫರಿಂಗ್. ನಮ್ಮದೇ ಮಿಸ್ಟೇಕು, ನಾವು ಟೈಮ್ ಕೊಡಲಿಲ್ಲ ಒಂದು ಟೈಮಲ್ಲಿ, ನಾವು ಏನೋ ಒಂದು ಉಚಿತನದಲ್ಲಿ ಓಡ್ತಾ ಇದ್ವಿ, ಬಟ್ ಮಕ್ಕಳನ್ನ ಯಾವತ್ತೂ ನಾವು ಯೋಚನೆ ಮಾಡಿಲ್ಲ ಅಂತ. ಆ್ಯಂಡ್ ಇನ್ನೊಂದು ಕಡೆ ವೆರೈಟಿ ವರ್ಷನ್ ನೋಡಿದ್ರೆ, ನಮ್ಮಲ್ಲಿ ಸ್ಕೂಲಿಗೆಲ್ಲ ಹೋಗ್ಬೇಕಾದ್ರೆ ಟಿಫಿನಲ್ಲಿ ಸ್ನ್ಯಾಕ್ಸ್ ಕಳಿಸ್ತಾಯಿದ್ರು. ಈಗ ನಮ್ಮದು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಕೆಲವರು ಬರ್ತಾರೆ, ದೇ ಸೆಂಡ್ ಇದು ಟಿಫಿನ್ ಕೆರಿಯರ್ಸು, ಅದರಲ್ಲಿ ಟ್ಯಾಬ್ಲೆಟ್ಸು. ಸೊ ಸಂಜೆ ಹೊತ್ತೊಂದು, ಬೆಳಿಗ್ಗೆ ಹೊತ್ತೊಂದು, ಈ ಥರ ಮಕ್ಕಳಿಗೆ, ದೊಡ್ಡವರಿಗೆ, ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ. ಆ್ಯಂಡ್ ದೇ ಹ್ಯಾವ್ ದಟ್ ಬ್ಯಾಂಡ್, ಚೆಕ್ ಮಾಡ್ತಾರಲ್ಲ ಬಾಡಿಯಲ್ಲಿ ವೇರಿಯೇಷನ್ ಏನಿದೆ ಅಂತ. ಆ್ಯಂಡ್ ಇನ್ನೊಂದು ಪ್ಯಾಟರ್ನ್ ನೋಡಿದ್ದೀನಿ, ಟೀಚರ್ಸು ಇವರು ಟ್ರಾವೆಲ್ ಮಾಡ್ತಾ ಇಲ್ಲ ಟ್ರಿಪ್ಸಿಗೆ, ಸೈಕಾಲಜಿಸ್ಟ್ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಸೈಕಾಲಜಿಸ್ಟ್. ಓಕೆ. ಸೊ ಹೂ ಇಸ್ ಜಸ್ಟ್ ಟೇಕಿಂಗ್ ಕೇರ್ ಆಫ್ ದ ಕಿಡ್ಸ್ ಸೈಕಾಲಜಿ. ಬಿಕಾಸ್ ಬಾಯಿ ತೆಗೆದ್ರೆ ಡಿಪ್ರೆಷನ್ನು, ಆ್ಯಂಗ್ಸೈಟಿ, ಐಫೋನ್ ಬಿದ್ದೋಯ್ತು, ದಟ್ಸ್ ಓಕೆ ಮ್ಯಾನ್, ಐ ಕಾಲ್ ಮೈ ಡ್ಯಾಡ್, ಐ ವಿಲ್ ಬೈ ಅದರ್ ಐಫೋನ್ ಅಂತ. ದಿಸ್ ಕಿಡ್ಸ್ ಆರ್ ಲಿಟ್ರಲಿ ಗಾನ್ ಔಟ್ ಆಫ್ ದ ಸಿಸ್ಟಮು. ಅವರಿಗೆ ನೇಚರ್ ಅಂದರೆ ಒಂದು ಮಗುವಂತೂ ಐ ಲಿಟ್ರಲಿ ಸಾ ಹಿಮ್ ಕಿಲ್ಲಿಂಗ್, ಈ ಇದು ಬರುತ್ತಲ್ಲ, ಅದೊಂದು ಕ್ರಿಕೆಟ್ ಥರ ಒಂದು ಹುಳ ಬರುತ್ತೆ, ಲೈಕ್ ಐ ಸಾ ಹಿಮ್ ಕಿಲ್ಲಿಂಗ್ ದಟ್ 5 insects ಆ್ಯಂಡ್ ಅರೇಂಜಿಂಗ್ ಇಟ್. ಸೊ ನಾನು ಹೋಗಿ ಕೇಳಿದೆ, ಇದು ಯಾಕೆ ಹಿಂಗೆ ಮಾಡಿದೆ ನೀನು ಅಂತ. ನೋ, ವಿ ಡೂ ಇಟ್, ನೋ, ವಿ ಪ್ಲೇ ಗೇಮ್ಸ್, ವಿ ಡೂ ಆಲ್ ದಿಸ್ ಅಂತ. ಸೊ ಲಿಟ್ರಲಿ ದೇ ಡೋಂಟ್ ಹ್ಯಾವ್ ದಟ್ ಕನೆಕ್ಷನು. ಸೊ ಐ ಥಿಂಕ್ ತುಂಬ ಇದೆ ಸರ್. ಇಟ್ಸ್ ಅ ವೆರಿ ಬಿಗ್ ಸಬ್ಜೆಕ್ಟು. ವೈಲ್ಡ್ ಸ್ಕೂಲ್ ಅಂದರೆ ಕಾಡಿಗೆ ಹೋಗಬೇಕಾಗಿಲ್ಲ, ಬದಲಾಗಿ ಮನೆಯಲ್ಲೇ ಇದ್ಕೊಂಡು ನೇಚರ್ ಜೊತೆಗೆ ಒಂದು ಕನೆಕ್ಟ್ ಆಗಿ ಬೇರೆ ಬೇರೆ ಪಾಠಗಳನ್ನ ಕಲಿಯುವಂಥದ್ದು. ಓಕೆ, ನಾನು ಹಾಗೆ ಅನ್ಕೋತೀನಿ. ಈಗ ಒಬ್ಬ ಪೇರೆಂಟ್ಗೆ ನೀವು ಹೇಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ? ಅಂದರೆ ಒಬ್ರು ಯಾರಿಗೋ ಇದು ಇಂಟ್ರೆಸ್ಟಿಂಗ್ ಆಗಿದೆ, ನನ್ನ ಮಗನಿಗೆ ಈ ಥರ ಕಲಿಸ್ಬೇಕು ಅಂದರೆ ಹೌ ಡು ಯು ಹೆಲ್ಪ್ ಹಿಮ್? ಪೇರೆಂಟಿಗೆ ಆ್ಯಕ್ಚುಲಿ ನಾನು ಅವ್ರದ್ದು ಸ್ವಲ್ಪ ಅವ್ರದ್ದು ಓನ್ ಪ್ಯಾಟರ್ನ ಕರೆಕ್ಷನ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನನ್ನ ಒಂದು ಲೈಫಲ್ಲಿ ನಾನು ಪ್ಯಾಟರ್ನ್ ಏನು ನೋಡಿದೆ ಅಂತ ಹೇಳಿದ್ರೆ, ನಮ್ಮ ಅಮ್ಮ ಇನ್ 90s ಅವ್ರು ಯಾವ ಥರ ಶಾಪಿಂಗ್ ಮಾಡಿದ್ರು ಅಂತ ಹೇಳಿದ್ರೆ, ಈ ಒಂದು ಮನೇಲಿ ಅಷ್ಟು ಕಷ್ಟ ಇದ್ದರು, 2 ಲ್ಯಾಂಡ್ಲೈನು, ಒಂದು ದೊಡ್ಡ ಮಗನಿಗೆ, ಇನ್ನೊಂದು ಚಿಕ್ಕ ಮಗನಿಗೆ, ಇನ್ನೊಂದು ಇದು ಮಾಡ್ತಾರಲ್ಲ ಕಲ್ಲು, ಬೀಸೋ ಕಲ್ಲು ಅಂತ ಹೇಳ್ತಾರೆ, ಇದು ಒಂದು ದೊಡ್ಡ ಮಗನಿಗೆ, ಒಂದು ಚಿಕ್ಕ ಮಗನಿಗೆ. ಸೊ ಇಟ್ಕೊಂಡಿದ್ದಾರೆ. ಐ ಹ್ಯಾವ್ ದೋಸ್ ಕಲೆಕ್ಷನ್ಸ್. ಯಾಕೆ ಅಂತ ಹೇಳಿದ್ರೆ ಅವರು ದೇ ಡಿಂಟ್ ಲೀವ್ ಇನ್ ದಟ್ ಮೊಮೆಂಟ್, ಆ ಪ್ರೆಸೆಂಟಲ್ಲಿ ಬದುಕಲಿಲ್ಲ. ಅವ್ರು ಯಾವಾಗಲೂ ನಮ್ಮ ಬಗ್ಗೆ ಚಿಂತೆ ಮಾಡ್ಕೊಂಡಿದ್ರು. ಈಗ ನನಗೆ ನಮ್ಮ ಅಮ್ಮನ ವಿಷಯದಲ್ಲಿ ಇದು ರಿಯಲೈಸ್ ಆದಮೇಲೆ ನಾವು ಐ ಹೆಲ್ಪ್ ಅದರ್ ಕೋಚಸ್, ಐ ಮೀನ್ ಅದರ್ ಪೇರೆಂಟ್ಸ್ ಅಂತ ಹೇಳಿದ್ರೆ, ಐ ವಿಲ್ ಟೆಲ್ ಯು ಒನ್ ಎಕ್ಸಾಂಪಲ್ ಆಫ್ ಒನ್ ಪೇರೆಂಟ್ ಹೂ ಕೇಮ್. ಸೊ ಈಸ್ ವರ್ಕಿಂಗ್ ಫಾರ್ ಎ HR ಟೀಮ್ ಇನ್ ಬ್ಯಾಂಗ್ಳೂರ್, ಒಂದು ಕಾರ್ಪೊರೇಟ್ ಕಂಪ್ನಿಗೆ. ದೊಡ್ಡ ಮಗ ಈಸ್ ಇನ್ ಕಾಲೇಜಿಗೆ ಎಂಟರ್ ಆಗ್ತಾ ಇದ್ದಾನೆ, ವೈಫು ಇದ್ದಾರೆ, ಲೈಕ್ ದೇ ಕೇಮ್ ಟು ದಟ್ ಪ್ಲೇಸ್. ಆ್ಯಂಡ್ ಅವರು ನೇಚರ್ ಒಟ್ಟಿಗೆ ನಾನು ಅವರಿಗೆಲ್ಲ ಕೋಚಿಂಗ್ ಮಾಡ್ತಾಯಿದ್ದೆ. ಸಡನ್ನಾಗಿ ಇವ್ರು ಬಂದುಬಿಟ್ಟು ಹೇಳಿದ್ರು, ನನಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ. ಐ ಟೋಲ್ಡ್ ಓಕೆ ಪ್ಲೀಸ್ ಕಮ್ ಅಂತ. ಬಂದು ಕೂತ್ಕೊಂಡ್ರು. ಅವ್ರು ಹೇಳಿದ್ರು, ನನಗೆ ನನ್ನ ಮಗನ ಬಗ್ಗೆ ತುಂಬ ಆಲೋಚನೆ ಇದೆ, ಅವ್ನ ಫ್ಯೂಚರ್ ಏನು ಮಾಡಬೇಕು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಸೊ ಐ ಟೋಲ್ಡ್ ಆಸಮ್, ವೆರಿ ಹ್ಯಾಪಿ ಟು ನೋ ದ್ಯಾಟ್ ಯು ಹ್ಯಾವ್ ಲಾಟ್ ಆಫ್ ಥಾಟ್ಸ್ ಅಬೌಟ್ ಯುವರ್ ಸನ್.
ಬಟ್ ನನಗೆ ನಿಮ್ಮ ಬಗ್ಗೆ ಫಸ್ಟ್ ಹೇಳಿ ಅಂತ. ಸೊ ದಟ್ ಟೈಮ್ ಈ ಗಾಟ್ ಟ್ರಿಗರ್ಡ್. ನನ್ನ ಬಗ್ಗೆನಾ, ಏನು ಗೊತ್ತಾಗಬೇಕು ನನ್ನ ಬಗ್ಗೆ ಅಂತ. ನಾನು ಹೇಳಿದೆ, ನೀವು ನಿಮ್ಮ ಲೈಫ್ ಬಗ್ಗೆ ಎಷ್ಟು ಹ್ಯಾಪಿಯಾಗಿದ್ದೀರಾ? ಅಯ್ಯೋ ನನ್ನ ಲೈಫ್ ಬಿಡಿ, ನನ್ನ ಲೈಫಲ್ಲಿ ನಾನು ಆಲ್ಮೋಸ್ಟ್ 15 ವರ್ಷದ ಮೇಲಾಯಿತು. ಐ ಆಮ್ ವರ್ಕಿಂಗ್ ಫಾರ್ ನೈಟ್ ಶಿಫ್ಟು. ಮಗನೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿಲ್ಲ. HR ಪ್ರೋಸೆಸ್ಸು, ಅಬ್ರಾಡಿಗೆ ವರ್ಕ್ ಮಾಡ್ತಾಯಿದ್ದೀನಿ. ಸ್ಯಾಲ್ರಿ ಚೆನ್ನಾಗಿ ಬರ್ತಾಯಿದೆ, EMI ಹಂಗೆ ಕಟ್ ಆಗ್ತಾ ಇದೆ. ಬೇರೆ ಹೆಲ್ತ್ ವಿಷಯದಲ್ಲಿ ಏನಿದೆ, ಹೆಲ್ತ್ ವಿಷಯದಲ್ಲಿ ಸಫರಿಂಗ್ ಇದೆ. ನಂದು ಫುಡ್ ಹ್ಯಾಬಿಟ್ಸ್ ಎಲ್ಲ ಏನೇನೋ ಇರುತ್ತೆ, ಬಟ್ ಏನು ಮಾಡ್ತಾಯಿದೆ, ಡ್ರಿಂಕ್ ಹ್ಯಾಬಿಟ್ಸ್ ಇದೆ, ಸ್ಮೋಕಿಂಗ್ ಇದೆ, ಬೇಸಿಕ್ ಅದೆಲ್ಲ ಇದೆ. ಐ ಆಸ್ಕ್ಡ್ ಹಿಮ್, ನಿಮ್ಮ ಲೈಫ್ನ ನೀವು ಫಸ್ಟ್ ಫಿಕ್ಸ್ ಮಾಡ್ಕೊಂಡಿದ್ದೀರಾ? ಡಿಡ್ ಯು ಫಿಕ್ಸ್ ಯುವರ್ ಓನ್ ಲೈಫ್ ಅಂತ. ಇಲ್ಲ, ನನ್ನ ಲೈಫ್ನ ನಾನೇ ಫಿಕ್ಸ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನನ್ನ ಮಗನ ಲೈಫನ್ನ ನಾನು ಎಷ್ಟು ಫಿಕ್ಸ್ ಮಾಡೋಕ್ಕೆ ಸಾಧ್ಯ ಅಲ್ವಾ? ಈ ಒಂದು ಕಾನ್ಸೆಪ್ಟನ್ನ ಅವ್ರಿಗೆ ಎಷ್ಟು ಹಿಟ್ಟಾಯಿತು ಅಂತ ಹೇಳಿದ್ರೆ, ಅವ್ರು ಹೇಳಿದ್ರು, ನನ್ನ ಲೈಫಲ್ಲಿ ಇದು ಯಾರೂ ನನಗೆ ಹೇಳಿಲ್ಲ. ನಾನೇ ನೈಟ್ ಶಿಫ್ಟ್ ಮಾಡಿಕೊಂಡು, ನಾನೇ EMI ಕಟ್ಟೋಕ್ಕಾಗದೆ, ನನಗೆ ಏನೇನೋ ಒದ್ದಾಡ್ಕೊಂಡು ನಾನು ನನ್ನ ಮಗನ ಲೈಫ್ನ ಪ್ಲ್ಯಾನ್ ಮಾಡ್ಕೊಂಡು ಕೂತಿದ್ದೀನಿ. ಆ್ಯಂಡ್ ಈ ಒಂದು ಪುಷ್ಷಿಂದ ಮಗನಿಗೂ ಅಪ್ಪನಿಗೂ ಗ್ಯಾಪ್ ಬರ್ತಾ ಇದೆ. ಬಿಕಾಸ್ ಈಸ್ ನಾಟ್ ಎಟ್ ಆಲ್ ಕನೆಕ್ಟೆಡ್ ವಿತ್ ಇಸ್ ಡ್ಯಾಡ್. ಬಿಕಾಸ್ ಫಸ್ಟ್ ಆಫ್ ಆಲ್ ಡ್ಯಾಡ್ ಟೈಮ್ ಕೊಡ್ತಾ ಇಲ್ಲ, ಡ್ಯಾಡ್ ಲೈಫೇ ಸೆಟ್ ಆಗ್ತಾ ಇಲ್ಲ. ಈಸ್ ಡ್ರಿಂಕಿಂಗ್ ವಿತ್ ಡಿಪ್ರೆಷನು. ಈಗ ಅಮ್ಮನ ಹತ್ರ ಇವನು ಪಾರ್ಟಿ ಅಂದರೆ ಅಮ್ಮನೊಟ್ಟಿಗೆ ಇದ್ದಾನೆ, ಲೈಕ್ ಏನಾದರೂ ಅಮ್ಮನ ಹತ್ರ ಹೋಗ್ತಾನೆ. ಸೊ ಲಿಟ್ರಲಿ ಅವತ್ತು ಈ ಟುಕ್ ಅ ಡಿಸಿಷನ್, ಇವತ್ತಿಂದ ನನ್ನ ಮಗನ ಬಗ್ಗೆ ನಾನು ಪ್ಲ್ಯಾನ್ ಮಾಡಲ್ಲ, ಇವತ್ತಿಂದ ನನ್ನ ಬಗ್ಗೆ ನಾನು ಪ್ಲ್ಯಾನ್ ಮಾಡ್ತೀನಿ ಫಸ್ಟ್ ಅಂತೇಳಿ. ಅವನು ಮೊಬೈಲು, ಲ್ಯಾಪ್ಟಾಪ್ ಎಲ್ಲ ಅವ್ರ ಮ್ಯಾನೇಜರ್ ಏನೇ ಆಫ್ ಮಾಡಿದ್ರು. ಈ ಲಿಟ್ರಲಿ ಸ್ಪೆಂಡ್ ಟೈಮ್ ಪ್ಲೇಯಿಂಗ್ ವಿತ್ ಇಸ್ ಸನ್, ಬೀಯಿಂಗ್ ವಿತ್ ಇಸ್ ವೈಫ್. ಆ್ಯಂಡ್ ಅಲ್ಲಿ ನಮ್ಮಲ್ಲಿ ಕುಡಿಯೋಕ್ಕೆ ಆಪ್ಷನ್ ಇಲ್ಲ, ಬೇರೆ ಥರದ್ದೇನು ಎಂಟರ್ಟೈನ್ಮೆಂಟ್ ಇಲ್ಲ. ಈ ಲಿಟ್ರಲಿ ಹ್ಯಾಡ್ ಟು ಸ್ಪೆಂಡ್ ಟೈಮ್ ವಿತ್ ಇಸ್ ಸನ್. ಆ್ಯಂಡ್ ಯಾವಾಗ ಇವರು ಒಂದು ಟ್ರೆಕ್ಕಿಂಗ್ ಹೋಗಿದ್ರು ಅಪ್ಪ ಮಗ, ಅವ್ರ ಅಮ್ಮ ಬಂದುಬಿಟ್ಟು ನನ್ನ ಹತ್ರ ಅರ್ಲಿ ಮಾರ್ನಿಂಗು ಬಂದುಬಿಟ್ಟು ಶಿ ಟೋಲ್ಡ್, ಸರ್ ನನ್ನ ಲೈಫಲ್ಲಿ ನನ್ನ ಮಗನಿಗೆ ಎಷ್ಟೋ ವರ್ಷ ಆದಮೇಲೆ ನಮ್ಮ ಮಗನಿಗೆ ಒಂದು ಅಪ್ಪ ಅಂತ ಸಿಕ್ಕಿದ್ದಾರೆ, ಅದು ಇಲ್ಲಿಗೆ ಬಂದಮೇಲೆ ಅಂತ. ಲಿಟ್ರಲಿ ಐ ವಾಸ್ ಆನ್ ಟಿಯರ್ಸ್. ಯಾಕೆ ಅಂತ ಹೇಳಿದ್ರೆ, ಆ ಒಂದು ಮಗುದು ಎಷ್ಟಿತ್ತು ಆಲೋಚನೆ, ನಮ್ಮ ಅಪ್ಪಂದು ಈ ಥರ ಒಂದು ಬ್ಯುಸಿ ಲೈಫು, ಕಾರ್ಪೊರೇಟು, ದುಡ್ಡುಗೋಸ್ಕರ ಎಲ್ಲ ಕೊಡೋಕ್ಕಾಗುತ್ತೆ. ಎಷ್ಟು ವರ್ಷ ಮಗನಿಗೆ ಇತ್ತು? ಮಗನಿಗೆ ಆಲ್ಮೋಸ್ಟ್ 10th ಸ್ಟ್ಯಾಂಡರ್ಡ್, ಹೈಸ್ಕೂಲ್ ಮುಗಿದು ಕಾಲೇಜಿಗೆ ಹೋಗೋದು. ಬಟ್ ಅವನಿಗೆ ಫಿಕ್ಸ್ ಮಾಡ್ತಾ ಇದ್ದಾರೆ, ನೀನು ಆ ಎಕ್ಸಾಮ್ ಬರೀಬೇಕು, ನೀನು ಇದು ಮಾಡಬೇಕು, ನಿಂದಿದು ಅದು ಇದು ಅಂತ. ಸೊ ಅಪ್ಪ ಅವತ್ತೇ ಹೋಗ್ಬಿಟ್ಟು ಹೇಳಿದಾರಂತೆ, ನಾನು ನಿನ್ನ ಬಗ್ಗೆ ಏನು ಮಾಡಲ್ಲ, ನಿನಗೆ ಏನು ಯೋಚನೆ ಮಾಡುತ್ತೆ ಅದು ಮಾಡು, ಐ ಆಮ್ ದೇರ್ ಟು ಸಪೋರ್ಟ್ ಯು ಅಂತ. ಸೊ ಅವತ್ತಿಂದ ಅಪ್ಪ ಅಮ್ಮಗ ತುಂಬ ಕ್ಲೋಸ್ ಆದರು. ಸೊ ಈ ಥರ ಐ ಹೆಲ್ಪ್ ಪೇರೆಂಟ್ಸ್ ಟು ಕನೆಕ್ಟ್ ಇನ್ ದ ವೈಲ್ಡ್. ಸೊ ವೈಲ್ಡಲ್ಲಿ ಈ ಥರ ತುಂಬ ಕಥೆಗಳಿದೆ. ಸೊ ವೇರ್ ಪೇರೆಂಟ್ಸ್ ಕಂಪ್ಲೀಟ್ಲಿ ಹೀಲ್ಡ್ ಅಂತ. ಬಟ್ ಇಲ್ಲಾಂದರೆ ಆ ಒಂದು ರೆಸಿಸ್ಟೆನ್ಸಲ್ಲೇ ಹೋಗ್ತಾ ಇರುತ್ತೆ. ಅಪ್ಪನಿಗೆ ಹೇಳೋದು, ಅಪ್ಪ ಹೇಳೋದು ಮಗನಿಗೆ ಅರ್ಥ ಆಗಲ್ಲ, ಮಗ ಹೇಳೋದು ಅಪ್ಪನಿಗೆ ಇಷ್ಟ ಆಗಲ್ಲ. ಸೊ ಇಬ್ಬರು ಇದು ಅಮ್ಮ ಅಲ್ಲಿ ಇಬ್ಬರು ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡಿರ್ತಾರೆ. ದೀಸ್ ಕೈಂಡ್ ಆಫ್ ಮೆನಿ ಸ್ಟೋರೀಸು ಹೀಲ್ ಆಗುತ್ತೆ ವೈಲ್ಡರ್ನೆಸ್ಸಲ್ಲಿ. ವೆರಿ ನೈಸ್. ವೆನ್ ಇಟ್ ಈಸ್ ಡನ್ ಇನ್ ದ ರೈಟ್ ಇಂಟೆಂಟ್. ಇಬ್ರಿಗೂ ಇರಬೇಕು. ನೀವು ಕಿಡ್ಸ್ಗೂ ಹೋಸ್ಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರಿ. ಹೌದು. ಏನಿದು ಕಿಡ್ಸ್ಗೆ ಹೋಸ್ಟ್ ಮಾಡೋದಂದ್ರೆ ಏನು? ಡು ಯು ಟ್ರೈನ್ ದೆಮ್ ಆರ್ ವಾಟ್? ಯಾ ಐ ಟ್ರೈನ್ ದೆಮ್. ಐ ಟೇಕ್ ದೆಮ್ ಫಾರ್ ಪ್ಲಾಂಟೇಶನ್ ವಾಕ್ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಅವ್ರದ್ದು ನಾಕ್ಟರ್ನಲ್ ಆಕ್ಟಿವಿಟೀಸ್ನ. ಅಂದ್ರೆ ಬರೀ ಮಕ್ಕಳು ಮಾತ್ರ ಬರ್ತಾರಾ ಅಥವಾ ಪೇರೆಂಟ್ ಜೊತೆ ಮಕ್ಕಳು ಬರೋದು? ಪೇರೆಂಟ್ ಜೊತೆ ಎಲ್ಲ, ಕಾಲೇಜಿಂದ ಸ್ಕೂಲಿಂದೆಲ್ಲ ಬರ್ತಾರೆ. ಸೊ ಅವ್ರನ್ನ ನಾವು ವಿ ಎಂಗೇಜ್ ದೆಮ್ ವಿತ್ ನೇಚರ್ ಬಗ್ಗೆ ಅವೇರ್ನೆಸ್ ಮಾಡಿಸ್ತೀವಿ, ನೇಚರ್ ಒಟ್ಟಿಗೆ ಕನೆಕ್ಟ್ ಮಾಡಿಸ್ತೀವಿ, ವಾಕ್ ಕರ್ಕೊಂಡು ಹೋಗ್ತೀವಿ ನೈಟು. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ದೆರ್ ಈಸ್ ಅ ಕಾನ್ಸೆಪ್ಟ್ ಕಾಲ್ಡ್ ವಾಟ್ ಯು ಡೋಂಟ್ ಯೂಸ್, ಲಾ ಆಫ್ ಯೂಸ್ ಅಂತ ಹೇಳ್ತಾರೆ ನೇಚರಲ್ಲಿ. ನಾವು ಏನೇ ಒಂದು ಯೂಸ್ ಮಾಡಿಲ್ಲ ಅಂದರೆ ಅದನ್ನ ಕಳ್ಕೊಬಿಡ್ತೀವಿ. ಹೌದು. ಮೇ ಬಿ ಒಂದು ಪೆನ್ ಸ್ವಲ್ಪ ದಿನ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಲಾಸ್ಟ್. ಸೊ ಅದೇ ಥರ ನಮ್ಮದೊಂದು ಸ್ಕಿಲ್, ಇಫ್ ಯು ಆರ್ ನಾಟ್ ಯೂಸಿಂಗ್ ಇಟ್ ಈಸ್ ಲಾಸ್ಟ್. ಅದೇ ಥರ ಈಗ ನಮಗೆ ಸ್ಟಾರ್ಟಿಂಗಲ್ಲಿ ನಮ್ಮ ಮನೆ ಹತ್ರ ನಾನು ಸುಮ್ಮನೆ ನಿಂತ್ಕೊಂಡಾಗ ಮೇಯ್ನ್ ರೋಡಲ್ಲಿ ಯಾವುದೋ ಒಂದು ಬೈಕು, ಕಾರು, ಲಾರಿ ಯಾವುದು ಓಡಾಡಿದ್ರು ಅದ್ರ ಸೌಂಡ್ ನನಗೆ ಕೇಳಿಸ್ತಾ ಇತ್ತು. ವಿ ಆರ್ ವೆರಿ ಅಟೆಂಟಿವ್. ಇವಾಗ ಯಾವಾಗ ನಮಗೆ ಈಗ ಜಾಸ್ತಿ ಎಂಟರ್ಟೈನ್ಮೆಂಟು, ಮೊಬೈಲ್ ಅದು ಇದೆಲ್ಲ ಬಂದಮೇಲೆ ನಾವು ಅಷ್ಟು ದೂರ ಫೋಕಸ್ ಮಾಡ್ತಾ ಇಲ್ಲ. ನಾವು ಕೇಳೋದು ಈಗ ತುಂಬ ಕಡಿಮೆ ಆಗಿಬಿಟ್ಟಿದೆ. ಸೊ ನಮ್ಮದು ಇಯರಿಂಗ್ ತುಂಬ ಹತ್ರ ಆಗಿಬಿಟ್ಟಿದೆ. ಅದೇ ಥರ ನಮಗೆ ನೈಟ್ ಕೂಡ ಕತ್ಲೆಯಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಜಸ್ಟ್ ಲೈಕ್ ನಾಕ್ಟರ್ನಲ್ ಸ್ಪೀಸೀಸು. ನಾವು ಕರೆಕ್ಟಾಗಿ ಕಣ್ಣು ಮುಚ್ಚಿ ಒಂದು 10 ಸೆಕೆಂಡು ವೆಯ್ಟ್ ಮಾಡಿ ಕಣ್ಣು ಓಪನ್ ಮಾಡಿದ್ರೆ ಯಾವುದೂ ಈ ಡಿಸ್ಟ್ರಾಕ್ಷನ್ಸ್ ಇರ್ಬೋದು, ಟಾರ್ಚಸ್ ಅದಿದು. ಸೊ ಆ ಥರ ನಡ್ಕೊಂಡು ಹೋದಾಗ ಅವ್ರದ್ದು ನಾಕ್ಟರ್ನಲ್ ಆ್ಯಕ್ಟಿವಿಟೀಸ್ ಜಾಸ್ತಿಯಾಗಿ ದೇಲ್ ಫೀಲ್, ಸರ್ ಏನು ಸರ್ ಮಿಡ್ ನೈಟ್ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ, 8 o'clock ಆಗಿದೆ, 9 o'clock ಆಗಿದೆ, ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ದೀಸ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ನ ನಾವು ಕೋಚ್ ಮಾಡ್ತೀವಿ ಮಕ್ಕಳಿಗೆ. ಸೊ ಇದನ್ನ ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಾ ಇದ್ದರೆ ಮಾತ್ರ ಅದು ಉಳ್ಕೊಳ್ಳುತ್ತೆ. ಇಲ್ಲ ನಮ್ಮ ಫ್ಯೂಚರ್ ಜನ್ರೇಷನಲ್ಲಿ ಈ ನಾಕ್ಟರ್ನಲ್ ಏನಿರುತ್ತೆ ಅವರಿಗೆ ಕಾಣಿಸೋದು ಅದು ಹೋಗ್ಬಿಡುತ್ತೆ, ಈ ಕೇಳಿಸ್ಕೊಳ್ಳೋದು ಹೋಗ್ಬಿಡುತ್ತೆ, ಸ್ಕಿಲ್ಲು, ಆ್ಯಂಡ್ ದೇ ಲೂಸ್ ಎವ್ರಿಥಿಂಗ್. ಆ್ಯಂಡ್ ಒನ್ ಡೇ ದೇ ವಿಲ್ ಫೀಲ್, ನಮಗೆ ಫ್ರೂಟ್ಸ್ ಅಂದರೆ ಬರೀ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ, ನಾವು ಮರ ಹತ್ತಿ ಕುಯ್ಯೋಂಥ ಮಕ್ಕಳಲ್ಲ. ಆ್ಯಂಡ್ ಎವ್ರಿಥಿಂಗ್ ದೇ ವಿಲ್ ಬಿ ಲೈಕ್ ಕಂಪ್ಲೀಟ್ಲಿ ಔಟ್ಡೇಟೆಡ್. ಎಲ್ಲ ಸ್ವಿಗ್ಗಿಯಿಂದ ಬರುತ್ತೆ, ನಂದಿನಿಯಿಂದ ಹಾಲು ಸಿಗುತ್ತೆ ಅನ್ನೋ ಥರ. ಈ ಥರ ಆಗ್ಬಿಡುತ್ತೆ. ಬಟ್ ರೆಗ್ಯುಲರ್ ಪಾಠಗಳಿರ್ತಾವಲ್ವ, ಈಗ ಮ್ಯಾಥಮೆಟಿಕ್ಸ್ ಇರ್ಬೋದು, ಓಕೆ, ಅಥವಾ ಲ್ಯಾಂಗ್ವೇಜ್ ಇರಬಹುದು, ಓಕೆ, ಒಂದು ಸ್ವಲ್ಪ ಹಿಸ್ಟ್ರಿ ಇರ್ಬೋದು. ಇದೆಲ್ಲ ಕಲಿಯೋದು ಹೇಗೆ, ಮತ್ತು ಇದನ್ನೆಲ್ಲ ಹೇಗೆ ಮಾಡ್ತೀರಾ? ಸಿ ಒನ್ ಇಸ್ ಕ್ಯೂರಿಯಾಸಿಟಿ. ಕ್ಯೂರಿಯಾಸಿಟಿ ಇದ್ದರೆ ಏನು ಬೇಕಾದ್ರೂ ಕಲಿಬೋದು. ದಿಸ್ ಇಸ್ ಮೈ ಕಾನ್ಸೆಪ್ಟ್.
ಯಾವಾಗ ಒಂದು ಮಗುಗೆ ಕ್ಯೂರಿಯಾಸಿಟಿ ಇಲ್ವೋ ಅವ್ರು ಏನು ಕಲಿಯಲ್ಲ. ಐ ಮೀನ್ ಇಟ್ಸ್ ಬೈ ಫೋರ್ಸ್. ಈಗ ನನಗೆ ಮ್ಯಾಥಮೆಟಿಕ್ಸಲ್ಲಿ ಸೋಷಿಯಲಲ್ಲಿ ಏನು ಕಲ್ತಿದ್ದೀನಿ ಅದು ನನಗೆ ಐ ಮೀನ್ ಇಟ್ ಇಸ್ ನಾಟ್ ವಿತ್ ಕ್ಯೂರಿಯಾಸಿಟಿ, ಇಟ್ಸ್ ಬೈ ಫೋರ್ಸ್. ಐ ಆಮ್ 35 ಜಸ್ಟ್ ಪಾಸ್ ಸ್ಟೂಡೆಂಟು. ಆದರೆ ನನ್ನ ಹತ್ರಿಗೆ ಜಾಬ್ ಕೇಳಿಕೊಂಡು ನನ್ನ ಸ್ಕೂಲ್ದು ಫಸ್ಟ್ ಕ್ಲಾಸ್ ರ್ಯಾಂಕ್ ಸ್ಟೂಡೆಂಟು ಫೋನ್ ಮಾಡ್ತಾರೆ, ಸರ್ ನನಗೆ ಈ ಥರ ಭಜನ್ ಈ ಥರ ಬರಬೇಕು ನಿಮ್ಮ ಇದಕ್ಕೆ, ನಮ್ಮ ಇವರು HRಗೆ ಕಾಲ್ ಮಾಡ್ತಾರೆ. ಸೊ ಇದು ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾನು ಕ್ಯೂರಿಯಾಸಿಟಿಯಲ್ಲಿ ನಾನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಲೈಫಲ್ಲಿ. ಆವಾಗ ನನಗೆ ತುಂಬ ಡಿಫ್ರೆಂಟ್ ಆಗಿ ಬಂತು. ಸೊ ಅದೇ ಥರ ಮಕ್ಕಳಿಗೂ ಅಷ್ಟೇ. ಈಗ ಮ್ಯಾಥ್ಸು ಎಷ್ಟು ಕಲಿಬೇಕು, ಸಮಥಿಂಗ್ ಲೈಕ್ ಎಡಿಷನ್ನು, ಸಬ್ಸ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್ನು, ಒಂದು ಟೇಬಲ್ಸು, ಇದಿಷ್ಟು ಕಲ್ತ್ಬಿಟ್ರೆ ಐ ಥಿಂಕ್ ದೆನ್ ವಾಟ್ ಎವರ್ ಐ ಲರ್ನ್ ಟು, ನಾನು ಎಷ್ಟು ಸ್ಕಿಲ್ಡ್ ಆಗಿಬಿಟ್ಟೆ ಅಂತ ಹೇಳಿದ್ರೆ, ಈಗ ಒಂದು ಅಂಗಡಿಯಲ್ಲಿ ತೂಗಿಸ್ಬೇಕಂದ್ರೆ ನನಗೆ ಗೊತ್ತು ಎಷ್ಟು ಟೊಮೆಟೊ ಹಾಕಿದ್ರೆ ಅದು 1 kg ಆಗುತ್ತೆ ಅಂತ ಒಂದು ಅಂದಾಜು. ಕ್ಯಾಲ್ಕುಲೇಷನ್ ಅಷ್ಟೇ, ಒಂದು 10 ಜನರದ್ದು ಒಂದು 10 ಪ್ರಾಡಕ್ಟ್ಸ್ ತಗೊಂಡ್ರೆ ಕ್ಯಾಲ್ಕುಲೇಟರ್ ಇಲ್ಲ, ಅವ್ರು ಏನು ಹೇಳ್ತಾರೆ ಟಕ 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 ಅಂತ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಮಾಡ್ತಾ ಇದೆ. ರಿಯಲ್ ಲೈಫ್ ಸ್ಕಿಲ್ಸಲ್ಲಿ ಇದು ಕಲಿಬೋದು. ಅದು ಇವಾಗ AI ಇದೆ, ಚಾಟ್ GPT ಇದೆ, ಕ್ಯಾಲ್ಕುಲೇಟರ್ ಇದೆ ಅಂತ ಹೇಳಿದ್ರೆ ಅದೇ ತಗೊಳ್ಬಿಡುತ್ತೆ. ಸೊ ಮಕ್ಕಳದ್ದು ಬ್ರೈನ್ ಅಷ್ಟು ಯೂಸ್ ಆಗಲ್ಲ. ಬಟ್ ಐ ವುಡ್ ಸೇ ಈಗ ಅಬಾಕಸ್ಸು ಬೇರೆ ಬೇರೆ ಥರ ಕಾನ್ಸೆಪ್ಟ್ ಇದೆ, ಅದು ಕಲಿಯೋಕ್ಕೆ ಎಷ್ಟು ದಿನ ಬೇಕು? 1 ತಿಂಗಳು, 2 ತಿಂಗಳು, 3 ತಿಂಗಳಲ್ಲಿ ದೇ ಕ್ಯಾನ್ ಲರ್ನ್. ಈಗ ಮಕ್ಕಳಿಗೆ ಕಲಿಸೋದು ಅಂತ ಹೇಳ್ತೀವಿ. ಸ್ಕೂಲಲ್ಲಿ ಏನು ಅಂದರೆ ಎಲ್ಲರನ್ನ ಒಂದೇ ಥರ ಸೇರಿಸ್ಬಿಟ್ಟು ಒಂದೇ ಸ್ಟ್ರಕ್ಚರಲ್ಲಿ ಕಲಿಸ್ತಾರೆ. ಬಟ್ ಮಕ್ಕಳಿಗೆ ಇಂಡಿವಿಜುವಾಲಿಟಿ ಅಂತ ಇದೆ. ಈಗ ಕೆಲವು ಮಕ್ಕಳಿಗೆ ದೇ ಲರ್ನ್ ಥ್ರೂ ವಿಜುವಲ್ಸ್, ಏನು ನೋಡ್ತಾರೆ ಅದರಿಂದ ಕಲಿತಾರೆ. ದಟ್ ಕ್ಯಾನ್ ಬಿ ಅ ಬ್ಯೂಟಿಫುಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲ. ಕೆಲವರಿಗೆ ಆಡಿಟರಿ, ಕೇಳಿದ್ರೆ ಸಾಕು ಕಲ್ತ್ಕೊಳ್ತಾರೆ. ಮೇ ಬಿ ಪಾಡ್ಕಾಸ್ಟು, ಬೇರೆ ಬೇರೆ ಥರ ವಿಚಾರಗಳು ಕೇಳ್ಕೊಂಡ್ರೆ ಓ ಹೌದಲ್ಲ ಅಂತ. ಕೆಲವರಿಗೆ ರೀಡಿಂಗ್ ಆ್ಯಂಡ್ ರೈಟಿಂಗು, ಬರೆದು ಕಲಿತಾರೆ. ಕೆಲವರಿಗೆ ದೇ ವಾಂಟ್ ಟು ಪ್ಲೇ ದಟ್, ಎಕ್ಸ್ಪೀರಿಯನ್ಸ್ ದಟ್ ಆ್ಯಂಡ್ ಲರ್ನ್. ಸೊ ಈ 4 ಬೇರೆ ಬೇರೆ ಕ್ಯಾಟಗರಿ ಆಗಿರೋದ್ರಿಂದ ಇವ್ರನ್ನೆಲ್ಲ ಸೇರಿಸ್ಬಿಟ್ಟು ನೀವು ಟೆಕ್ಸ್ಟ್ ಬುಕ್ ಓದು, ಎಕ್ಸಾಮ್ ಬರಿ, ಮಾರ್ಕ್ಸ್ ತೆಗಿ ಅಂತ ಹೇಳಿದ್ರೆ ವಿ ಆರ್ ಡೂಯಿಂಗ್ ಅ ರಾಂಗ್ ಫೋರ್ಸಿಂಗ್ ಆನ್ ದೆಮ್ ಅಲ್ಲ. ವೈ ಶುಡ್ ವಿ ಡೂ ದ್ಯಾಟ್? ಸೊ ನನ್ನ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ನನ್ನ ಮಗಂದು ಅದು ಫಸ್ಟ್ ಅರ್ಥ ಮಾಡ್ಕೊಳ್ತೀನಿ. ನನಗೆ ಐ ಥಿಂಕ್ ವಿಜುವಲಿ ಐ ಆಮ್ ವೆರಿ ವಿಜುವಲ್ ಆ್ಯಂಡ್ ಆಡಿಟರಿ ಐ ಆಮ್ ವೆರಿ ಪವರ್ಫುಲ್. ಆ್ಯಂಡ್ ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಅದು ಪರ್ಮನೆಂಟ್ ಉಳ್ಕೊಳ್ಳುತ್ತೆ, ಏನಾದರೂ ಒಂದು ಆ್ಯಕ್ಷನ್ನು. ಸೊ ಐ ಥಿಂಕ್ ಈ ಒಂದು ಬೇಸಿಸಲ್ಲಿ ಕೂಡ ನಾನು ಮಕ್ಕಳನ್ನ ಐ ರಿಯಲಿ ವಾಂಟ್ ಟು ಟ್ರೈನ್ ದೆಮ್ ಆನ್ ದಟ್ ಪರ್ಟಿಕ್ಯುಲರ್ ಥಿಂಗ್. ಬಿಕಾಸ್ ಎವ್ರಿ ಕಿಡ್ ಈಸ್ ಡಿಫ್ರೆಂಟು. ಆ ಡಿಫ್ರೆಂಟ್ ಇರೋರಿಗೆ ಡಿಫ್ರೆಂಟ್ ಆಗಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ. ವೆರಿ ನೈಸ್. ಸೊ ನಿಮ್ಮ ಹತ್ರ ಇದನ್ನು ಟ್ರೈನಿಂಗ್ ತೊಗೋಬೇಕು ಅಂತ ಅಂದ್ಕೊಳ್ಳೋ ಪೇರೆಂಟ್ಸ್ಗೆ ಹೇಗೆ ಏನೋ? ಸೊ ನೇಚರ್ಪ್ರನರ್ ಕ್ಲಬ್ ಇಸ್ ದ ಎಂಟ್ರಿ. ಅಲ್ಲಿಂದ ಬರ್ತಾ ನೆಕ್ಸ್ಟ್ ಹೈಯರ್ ಲೆವೆಲ್ಸ್ ಹೋಗ್ತಾ ಇದ್ದಂಗೆ ಐ ಕ್ಯಾನ್ ಹೆಲ್ಪ್ ದೆಮ್ ಟು ಡಿಕೋಡ್ ಆಲ್ ದೀಸ್ ಥಿಂಗ್ಸ್. ರೆಗ್ಯುಲರ್ ಸ್ಟ್ರೀಮಲ್ಲೇ ಇರಲಿ, ರೆಗ್ಯುಲರ್ ಸ್ಕೂಲಿಗೆ ಹೋಗಲಿ, ಬಟ್ ವಿ ಕ್ಯಾನ್ ಮೇಕ್ ದೆಮ್ ಪವರ್ಫುಲ್ ಇನ್ 1 ವೀಕೆಂಡ್. ದೇ ಕ್ಯಾನ್ ಬಿಕಮ್ ಪವರ್ಫುಲ್ 2 ಸೆಷನ್ಸು ಆ ಥರ ಮಾಡ್ಬೋದು. ಆ್ಯಂಡ್ ಐ ಫೀಲ್ ನಾನು ಕಲ್ತಿರುವಂಥ ಕೆಲವು ವಿದ್ಯೆಗಳಲ್ಲ, ಜನರು ಫಸ್ಟ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸ್ಕೂಲಲ್ಲಿ ನಾನು 20 ವರ್ಷದಲ್ಲಿ ಕಲಿಯೋದಿರೋದನ್ನ ನಿನ್ನೊಟ್ಟಿಗೆ 1 ಗಂಟೆ ಮಾತಾಡಿಬಿಟ್ಟು ನಾನು ಅಷ್ಟು ಕ್ಲಾರಿಟಿ ತಗೊಂಡು ಹೋಗಿ ನಾನು ಇಂಪ್ಲಿಮೆಂಟ್ ಮಾಡಿ ನನ್ನ ಲೈಫಲ್ಲಿ ಶೈನ್ ಆಗ್ತಾ ಇದ್ದೀನಿ ಅಂತ. ಸೊ ಐ ಥಿಂಕ್ ಅ ಪ್ರಾಪರ್ ಎಜುಕೇಷನ್ ಫ್ರಮ್ ಅ ಪ್ರಾಪರ್ ಮಾಸ್ಟರ್ ಟು ಅ ಪ್ರಾಪರ್ ಸ್ಟೂಡೆಂಟ್, 1 hour ಈಸ್ ಇನಫ್. 1 day 2 day 3 day ಎಲ್ಲ ಬ್ಲಾಕ್ ಬಸ್ಟರ್. ವಂಡರ್ಫುಲ್. ಸೊ ಈಗ 1 day 3 day 2 day ನಿಮ್ಮ ಹತ್ರ ಬರಬೇಕು ಅಂದ್ಕೊಂಡವ್ರಿಗೆ ಏನೆಲ್ಲ ಇದೆ ಒಂದು ಸ್ವಲ್ಪ ನಟ್ಶಲಲ್ಲಿ ಹೇಳಿಬಿಡಿ. ಸೊ ದ್ಯಾಟ್ ನಾನು ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಹೇಳಿದ್ದೀನಿ, ಬಟ್ ನಿಮ್ಮ ಕಡೆಯಿಂದ ಬರಲಿ. ಓಕೆ, bhajanboppanna.com ಅಂತ ವೆಬ್ಸೈಟ್ ಕೂಡ ಇದೆ, ಅಲ್ಲಿ ಕೂಡ ನೋಡ್ಬೋದು. ಅವ್ರ ಫೋನ್ ನಂಬರ್ ಎಲ್ಲ ಹಾಕಿರ್ತೀನಿ. ಬಟ್ ಭಜನ್ ಅವರೇ ಈಗ ಹೇಳ್ತಾರೆ ಏನೆಲ್ಲ ನಿಮಗೆ ಯಾರ್ಯಾರಿಗೆ ಏನೆಲ್ಲ ಸಿಗುತ್ತೆ ಅನ್ನೋದನ್ನು ದಯವಿಟ್ಟು ಒಂದು ಸಲ ಹೇಳಿ. ಸೊ ಇವಾಗ ಬೇಸಿಕಲಿ ನಾನು ಫಸ್ಟ್ ಏನು ಮಾಡ್ತೀನಿ, ಒಂದು ವೆಬಿನಾರ್ ಅಂತ ಮಾಡ್ತೀನಿ. 1 hour ಅಲ್ಲ 90 minutes ವೆಬಿನಾರ್. ಸೊ 90 minutes ವೆಬಿನಾರಲ್ಲಿ ಅವ್ರದ್ದು ಲೈಫ್ನ ಒಂದು ಡಿಕೋಡ್ ಮಾಡಿ ಅವರಿಗೆ ಒಂದು ಸ್ಕೋರಿಂಗ್ ಕೊಡ್ತೀವಿ. ಅವರೇ ಅವ್ರ ಲೈಫ್ನ ಡಿಕೋಡ್ ಮಾಡ್ಕೋಬೋದು. ನಾನು ಎಲ್ಲಿ ಇವತ್ತು ಪ್ರೆಸೆಂಟ್ ಎಲ್ಲಿ ಇದ್ದೀನಿ, ಯಾವ ಸಿಚುವೇಷನಲ್ಲಿ ಇದ್ದೀನಿ ಅಂತ. ಸೊ ಈ ಒಂದರಲ್ಲೇ ಅವರಿಗೆ ತುಂಬ ಬಲ್ಬನ್ ಆಗಿಬಿಟ್ಟು ದೇ ವಿಲ್ ಫೀಲ್ ಹೌದಲ್ವಾ, ನಂದು ನೇಚರ್ ಟ್ಯಾಲೆಂಟ್ ಏನಿದೆ, ಗಾಡ್ಸ್ ಗಿಫ್ಟ್ ಏನಿದೆ, ಅದೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಅಂದರೆ ನೇಚರ್ ಗಿಫ್ಟ್ ಒಂದು, ಮ್ಯಾನ್ಸ್ ಗಿಫ್ಟ್ ಏನು. ಮ್ಯಾನ್ಸ್ ಗಿಫ್ಟ್ ಅಂದರೆ ಬೇರೆಯವ್ರಿಗೋಸ್ಕರ ನಾವು ಮಾಡಿರುವಂಥದ್ದು. ಸೊ ಗಾಡ್ಸ್ ಗಿಫ್ಟ್ ಅಂದರೆ ಈಗ ನಿಮ್ದು ಇವಾಗ ಏನು ಒಂದು ಮಾತಾಡೋ ಶೈಲಿ, ಇದೆಲ್ಲ ಗಾಡ್ಸ್ ಗಿಫ್ಟು. ಸೊ ಯು ಹ್ಯಾವ್ ಜಸ್ಟ್ ನರಿಶ್ಮೆಂಟ್ ಮಾಡಿ ಒಂದು ರೇಂಜಲ್ಲಿ ಇದ್ದೀರಾ. ಸೊ ಅದೇ ಥರ ಅವರಿಗೊಂದು ಕ್ಲಾರಿಟಿ ಕೊಟ್ಟು ಆ ಒಂದು ವೆಬಿನಾರಿಂದ ದೆನ್ ವಿ ವಿಲ್ ಟೇಕ್ ದೆಮ್ ಟು ಅ 21 days ಪ್ರೋಗ್ರಾಮ್. ಸೊ ಆ 21 daysಲ್ಲಿ ಅವರಿಗೆ ಹೆಲ್ತ್ ವೆಲ್ತ್ ಅವರ ಬಗ್ಗೆ ಅವರಿಗೊಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಅಲ್ಲಿಂದ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತ ಹೇಳಿದ್ರೆ ದೆನ್ ವಿ ವಿಲ್ ಗೋ ಟು ಅ ಪರ್ಪಸ್. ಸೊ ದಿಸ್ ಈಸ್ ಅ ವೆರಿ ಬ್ಯೂಟಿಫುಲ್ ಸಬ್ಜೆಕ್ಟು. ಇದು ಹೇಗೆ ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ಮನುಷ್ಯ 2 ಸರಿ ಹುಟ್ಟುತ್ತಾನೆ, 2 ಸಲ. ಫಸ್ಟ್ ಬರ್ತ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಆ ಒಂದು ಹಾಸ್ಪಿಟಲ್ ಇಲ್ಲ ಒಂದು ರಿಯಲ್ ಬರ್ತ್, ನಮ್ದು ಬರ್ತ್ ಫಿಸಿಕಲ್ ಬರ್ತ್, ಅದು ಲೈಫ್ ಟೈಮ್ ಆಗುತ್ತೆ. ಸೆಕೆಂಡ್ ಬರ್ತ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ನಾನು ನನ್ನ ಲೈಫಲ್ಲಿ ಯಾಕಾದರೂ ಹುಟ್ಟಿದೆ, ವೆನ್ ದೇ ಫೈಂಡ್ ಅ ಪರ್ಪಸ್, ದಟ್ ಈಸ್ ದೇರ್ ಸೆಕೆಂಡ್ ಬರ್ತ್. ಬಟ್ ಮೆಜಾರಿಟಿ ಆಫ್ ದ ಪೀಪಲ್ ಡ್ಯೂ ಟು ದಿಸ್ ರ್ಯಾಟ್ ರೇಸು ಸೆಕೆಂಡ್ ಬರ್ತ್ ಆಗಲ್ಲ. ದೇ ವಿಲ್ ಹ್ಯಾವ್ ದಟ್ 1 birth, ಆ ಬರ್ತ್ ಡೇ ಸೆಲೆಬ್ರೇಟ್ ಮಾಡ್ಕೊಂಡು ಲೈಫ್ನ ಎಂಡ್ ಮಾಡಿಬಿಡ್ತಾರೆ. ಆಮೇಲೆ ಇದರಲ್ಲಿ ಎರಡನೇದಿದೆ, 1 person ಹ್ಯಾಸ್ ಟು ಡೈ ಓನ್ಲಿ ಒನ್ಸ್, ಒಂದೇ ಸತಿ ಸಾಯಬೇಕು.
ಅದು ಯಾವ ಥರ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ಒಂದು ಮನುಷ್ಯ ಯಾವಾಗ 2ನೇ ಸತಿ ಸಾಯ್ತಾನೆ ಅಂತ ಹೇಳಿದ್ರೆ, ಯಾವಾಗ ಅವ್ರ ಬಗ್ಗೆ ಮಾತಾಡೋದು ನಿಲ್ಲಿಸ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಡೆತ್ ಈಸ್ ವೆನ್ ಅ ಪರ್ಸನ್ ಡೈಸ್, ಫಿಸಿಕಲ್ ಡೆತ್. ಸೆಕೆಂಡ್ ಡೆತ್ ಅವ್ರ ಬಗ್ಗೆ ಮಾತಾಡೋದು ಯಾವಾಗ ನಿಲ್ಲಿಸ್ತಾರೆ ಜನರು, ದಟ್ ಈಸ್ ಅ ಸೆಕೆಂಡ್ ಡೆತ್, ಅವ್ರದ್ದು ಮುಗೀತು ಅಂತ. ಅಂದರೆ ಅವರು ಚಾಲ್ತಿಲಿಲ್ಲ ಅಂತನಾ? ಅವ್ರು ಚಾಲ್ತಿಯಲ್ಲಿಲ್ಲ. ಈಗ ರತನ್ ಟಾಟಾ, ನಾನೀಗ ಅವ್ರ ಹೆಸರು ಹೇಳಿದೆ, ಈಸ್ ಈ ಸ್ಟಿಲ್ ಲೈಫ್, ಬಟ್ ಈಸ್ ಅಲೈವ್ ಇನ್ ಅವರ್ ಹಾರ್ಟ್. ಸೊ ಮನುಷ್ಯ ಹುಟ್ಟಬೇಕಾದ್ರೆ ದೇ ಹ್ಯಾವ್ ಟು ಹ್ಯಾವ್ 2 ಬರ್ತ್, ಬಟ್ ಡೆತ್ ಶುಡ್ ಬಿ ಓನ್ಲಿ ಒನ್ಸ್ ಅಂತ. ಸೊ ಇದನ್ನ ನಾನು ನೆಕ್ಸ್ಟ್ ಲೆವೆಲ್ ಪ್ರೋಗ್ರಾಮಲ್ಲಿ ಹೇಳ್ಕೊಡ್ತೀನಿ. ಅಲ್ಲಿಂದ ಮುಂದೆ ಬಂದಾಗ ನೆಕ್ಸ್ಟ್ ಅಗೇನ್ ಐ ಹ್ಯಾವ್ ಸಮಥಿಂಗ್ ಕಾಲ್ಡ್ ಅ ಮ್ಯಾಡ್ ಜನ್ ಅಂತ. ಸೊ ಅವರ ಕಂಪ್ಲೀಟ್ ಫ್ಯಾಮ್ಲಿನ ನೇಚರ್ಪ್ರನರ್ ಜರ್ನಿಗೆ ಕರ್ಕೊಂಡು ಬಂದು ಅಲ್ಲಿ ಐ ವಿಲ್ ಡಿಕೋಡ್ ಡಿಫ್ರೆಂಟ್ ಲೆಸನ್ಸು, ಮಕ್ಕಳಿಗೆ ಕೂಡ ಯೂಸ್ಫುಲ್ ಆಗುತ್ತೆ. ಸೊ ದಿಸ್ ಈಸ್ ಅ ಕಂಪ್ಲೀಟ್ ಜರ್ನಿ ಆಫ್ ಅ ನೇಚರ್ಪ್ರನರ್. ಸೊ ಈ ಒಂದು ನೇಚರ್ಪ್ರನರ್ ಜರ್ನಿನ ಜಾಯ್ನ್ ಆಗಬೇಕು ಅಂದರೆ ಅವರ ಫೋನ್ ನಂಬರು, ಲಿಂಕ್ಗಳು, ವೆಬ್ಸೈಟ್ ಅಡ್ರೆಸ್ ಎಲ್ಲವೂ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆಸಕ್ತರು ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಅಂತ ಕೇಳ್ಕೊಳ್ತೀನಿ. ಸೊ ಇದೆಲ್ಲವೂ ಇರುವಂಥದ್ದು ವಿರಾಜಪೇಟೆಯಲ್ಲಿ, ಕರೆಕ್ಟಾ? ಅಂದರೆ ನೇಚರ್ಪ್ರನರ್ ಕ್ಲಬ್ ಅಂದರೆ ಟ್ರಾನ್ಸ್ಫಾರ್ಮೇಟಿವ್ ರಿಟ್ರೀಟ್ ಇದೆಯಲ್ಲ, ಎವರ್ಗ್ರೀನ್ ಕೌಂಟಿ, ಅದು ವಿರಾಜಪೇಟೆಯಲ್ಲಿರುವ, ಅದು ಫಿಸಿಕಲ್ ಈವೆಂಟ್ಸು, ರಿಟ್ರೀಟ್ಸ್ ಎಲ್ಲ ಮಾಡ್ಬೋದು, ಅದು ವಿರಾಜಪೇಟೆಯಲ್ಲಿ ಇರುತ್ತೆ. ಬಟ್ ಐ ಟ್ರಾವೆಲ್ ಅಬ್ರಾಡ್, ಬೇರೆ ಬೇರೆ ಕಡೆ ಹೋಗಿ ರಿಟ್ರೀಟ್ಸ್ ಎಲ್ಲ ಮಾಡ್ತೀನಿ ವೆನ್ ಇಟ್ ಈಸ್ ರಿಕ್ವೈರ್ಡು. ಬಟ್ ಈ ಒಂದು ಆನ್ಲೈನ್ ಪ್ರೋಗ್ರಾಮ್ಸ್ ಇದೆಯಲ್ಲ, ದಿಸ್ ಎನಿಬಡಿ ಕ್ಯಾನ್ ಅಟೆಂಡ್. ಈಗ ಬೇರೆ ಬೇರೆ ಕಂಟ್ರೀಸಿಂದೆಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ. ದೇ ಆರ್ ಆಲ್ ಗೆಟಿಂಗ್ ರಿಸಲ್ಟ್ ಫ್ರಮ್ ಇಂಟೀರಿಯರ್ ಸೋರ್ಸಿಂದನೂ. ಅದು ಯಾವಾಗ ಶುರು ಆಗುತ್ತೆ? ಅದು ಪ್ರತಿ ತಿಂಗಳು ಇರುತ್ತೆ? ಅದು ಹೇಗೆ? ಎವ್ರಿ ಸ್ಯಾಟರ್ಡೇ ಮಾರ್ನಿಂಗ್ ಒಂದು ವೆಬಿನಾರ್ ಇರುತ್ತೆ 11 o'clock, 6 o'clock ಒಂದು ಇರುತ್ತೆ, ಆಮೇಲೆ ವೆನ್ಸ್ಡೇ ಕೂಡ ಒಂದು ಇರುತ್ತೆ. ವೆಬಿನಾರಲ್ಲಿ ದಟ್ಸ್ ಫ್ರೀ ಆ್ಯಕ್ಚುಲಿ. ಸೊ ಅದು ನಿಮ್ಮ ವೆಬ್ಸೈಟಿಗೆ ಹೋದರೆ ಅದು ಸಿಗುತ್ತಾ? bhajanbopana.com ಅಲ್ಲೂ ಹೋದ್ರೂ ಸಿಗುತ್ತೆ, ಇಲ್ಲ naturepreneursclub.com ಅಂತಲೂ ಇದೆ. ಆ ವೆಬ್ಸೈಟಿಗೆ ಹೋದ್ರು ದೇ ಕ್ಯಾನ್ ರಿಜಿಸ್ಟರ್ ದ ಫ್ರೀ ವೆಬಿನಾರ್. ಅಲ್ಲಿ ಬಂದು ಒಳಗಡೆ ಐ ವಿಲ್ ಡಿಕೋಡ್ ಆಲ್ ದಟ್ ಆ್ಯಂಡ್ ಹೂಎವರ್ ಇಸ್ ಇಂಟ್ರೆಸ್ಟೆಡ್. ಅಗೇನ್ ನನ್ನ ಕಮ್ಯುನಿಟಿನ ಯಾವ ಥರ ಬಿಲ್ಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಐ ವಾಂಟ್ ಟು ಬಿಲ್ಡ್ ಅ ವೆರಿ ಕ್ಲೀನ್ ಕಮ್ಯುನಿಟಿ ಹೂ ಇಸ್ ರಿಯಲಿ, ಒಂದು ದೇ ಕ್ಯಾನ್ ಬಿಲ್ಡ್ ಅ ಲಾಟ್ ಆಫ್ ವೆಲ್ತ್, ಎರಡನೇದು ಇಂಟೆಂಟ್ ನೇಚರಿಗೆ ನಾನು ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ನೇಚರ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇರೋರಿಗೆ ಐ ವಿಲ್ ಟೇಕ್ ಓನ್ಲಿ ದಟ್. ಆ ಕ್ಲಾರಿಟಿ ಕೊಟ್ಟು ಮಾತ್ರ ನಾನು ಕರ್ಕೊಂಡು ಹೋಗ್ತೀನಿ. ಸೊ ಆಸಕ್ತರು ಅವ್ರನ್ನ ಸಂಪರ್ಕಿಸಿ ಅಂತ ಕೇಳ್ತಾ, ಕೊನೆ ಒಂದೇ ಒಂದು ಪ್ರಶ್ನೆ. ನಾನು 2-3 ಸಲ ನಿಮ್ಮ ಬಾಯಿಂದ ಕೃಷ್ಣ ಅನ್ನೋ ಶಬ್ದ ಬಂತು. ನಿಮ್ಮ ಒಳಗಡೆ ಕೃಷ್ಣ, ನಿಮ್ಮ ಕೃಷ್ಣ ಅಂತ, ಆ ಥರ ನಿಮ್ಮ ಮಗನಿಗೂ ಕೃಷ್ಣ ಅಂತ ಹೇಳಿದ್ರಿ, ಅವನೇ ನನ್ನ ಕೃಷ್ಣ, ಈ ಥರ ನೀವು ಹೇಳಿ. ಯಾಕೆ ಈ ಕೃಷ್ಣನ ಬಗ್ಗೆ ಇದೊಂದು ಈ ಥರದೊಂದು ಮಾತನ್ನು ಹೇಳ್ತಾ ಇದ್ರಿ? ಆ್ಯಕ್ಚುಲಿ ನಾನು ನನಗೆ ಆ್ಯಕ್ಚುಲಿ ಭಗವದ್ಗೀತಾ ಇದೆಲ್ಲ ನಾನು ಓದಿರಲಿಲ್ಲ, ರೀಸೆಂಟಾಗಿ ಇದೆಲ್ಲ ನೋಡಬೇಕಾಯಿತು. ಒಂದು, ನನ್ನ ಮಗ ಹುಟ್ಟಿದ್ದು ಕೃಷ್ಣ ಜನ್ಮಾಷ್ಟಮಿ ದಿನ. ಸೊ ಐ ಥಿಂಕ್ ಈಸ್ ಮೈ ಕೃಷ್ಣ ಅಂತ ಹೇಳೋದು ಒಂದು ಗೈಡೆನ್ಸು. ಆಮೇಲೆ ಪ್ರತಿಯೊಂದು ಮನುಷ್ಯನಿಗೂ 2 ಕೃಷ್ಣ ಬೇಕು ಟು ಲೀಡ್ ಅ ವೆರಿ ಕ್ವಾಲಿಟಿ ಲೈಫ್. ಒಂದು ಕೃಷ್ಣ ನಿಮ್ಮ ಒಳಗಡೆ ಇರೋ ಕೃಷ್ಣ, ಹೂ ವಿಲ್ ಗೈಡ್ ಯು ಫ್ರಮ್ ಇಂಟರ್ನಲ್. ಅದು ನೀವು ಏನು ಮಾಡಬೇಕು ಅದ್ರ ಮಾತು ನೀವು ಅದ್ರ ಮಾತು ಕೇಳಿದವ್ರು ಯಾರೂ ಹಾಳಾಗಿದ್ದು ಹಿಸ್ಟ್ರಿನೇ ಇಲ್ಲ, ಒಳಗಡೆ ಇರೋ ಕೃಷ್ಣ. ಎರಡನೇದು ಕೃಷ್ಣ ಅಂದರೆ ಅ ಮೆಂಟರ್ ಇನ್ ಲೈಫ್. ಒಂದು ಲೈಫಲ್ಲಿ ಒಂದು ಮೆಂಟರ್ ಇದ್ಬಿಟ್ರೆ ಲೈಫ್ ಈಸ್ ಸಾರ್ಟೆಡ್. ಸೊ ನಾನು ಐ ಜಸ್ಟ್ ಹೆಲ್ಪ್ ಲಾಟ್ ಆಫ್ ಪೀಪಲ್ಸೇ ಒಂದು ಕೃಷ್ಣನ್ ಥರ ಯಾರಾದರೂ ಒಬ್ರು ಇರಬೇಕು ಅಂತ. ಬಿಕಾಸ್ ಕೃಷ್ಣ ಯಾವಾಗಲೂ ನೆಗಾಡ್ಕೊಂಡಿರ್ತಾರೆ, ಗೈಡ್ ಮಾಡ್ತಾ ಇರ್ತಾರೆ ಯಾವ ಥರ ಹೋಗಬೇಕು ಅಂತ. ಸೊ ನಾನು ಇವಾಗ ವೆನ್ ಐ ಲುಕ್ ಎಟ್ ದ ಪ್ಯಾಟರ್ನ್ಸ್ ಆಫ್ ಪೀಪಲ್ ಫೇಲಿಂಗು, ಯಾರೇ ಇರಲಿ, ಸೆಲೆಬ್ರಿಟಿ, ಒಂದು ಪೊಲಿಟಿಷಿಯನು, ಒಂದು ಫೇಮಸ್ ಲೀಡರ್ಸು ಎಲ್ಲ ಫೇಲ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾಟ್ ಬಿಕಾಸ್ ದೇವರ್ ಲೈಕ್ ದೇ ಡಿಡ್ಂಟ್ ನೋ ವಾಟ್ ಟು ಡೂ, ಬಟ್ ದೇ ನೆವರ್ ಹ್ಯಾಡ್ ಅ ಗುಡ್ ಗುರು. ಒಂದು ಗುರುದು ಒಂದು ಹೊರಗಡೆ ಕೃಷ್ಣ ಇರಲಿಲ್ಲ. ದೇವರ್ ಆಲ್ ಇನ್ಫ್ಲುಯೆನ್ಸ್ಡ್ ಬೈ ದ ಗ್ರೂಪ್ಸ್. ಅವ್ರ ಮಾತು ಅವ್ರು ಕೇಳಲಿಲ್ಲ, ಪ್ಲಸ್ ಅವ್ರನ್ನ ಗೈಡ್ ಮಾಡೋಕ್ಕೂ ಒಂದು ಒಳ್ಳೆ ಗುರುಗಳಿರಲಿಲ್ಲ. ಸೊ ಈ 2 ವಿಷಯದಲ್ಲಿ ನಾನು ಫೇಲ್ ಆಗಿದ್ದೆ, ನಮ್ಮ ಅಪ್ಪ ಕೂಡ ಫೇಲ್ ಆಗಿದ್ರು, ನಮ್ಮ ಅಜ್ಜ ಕೂಡ ಫೇಲ್ ಆಗಿದ್ರು. ಬಟ್ ನನಗೀಗ ಅಟ್ಲೀಸ್ಟು 10 ಮೆಂಟರ್ಸ್ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಐ ವಾಂಟ್ ಟು ಡಿಕೋಡ್ ಆಲ್ 7 ಏರಿಯಾಸ್ ಆಫ್ ಲೈಫು, 1-2ರಲ್ಲಿ ಅಲ್ಲ. ಈಗ ಒಂದು ಈ ಥರ ಕುದುರೆ ಹಿಡಿದ್ರೆ 7 ಕುದುರೆ ನನಗೆ. ಈ 7 ಕುದುರೆ ಯಾವುದು ಅಂತ ಹೇಳಿದ್ರೆ, ಹೆಲ್ತ್, ವೆಲ್ತ್, ರಿಲೇಷನ್ಶಿಪ್, ರಿಕ್ರಿಯೇಷನ್ನು, ಬಿಸ್ನೆಸ್ ಆ್ಯಂಡ್ ಕೆರಿಯರು, ಚಾರಿಟಿ, ಸ್ಪಿರಿಚುಯಾಲಿಟಿ. ಈ 7 ಕುದುರೆ ಹ್ಯಾಂಡಲ್ ಮಾಡಿದ್ರೆ ದೆನ್ ಓನ್ಲಿ ಐ ವಿಲ್ ಬಿಕಮ್ ಪವರ್ಫುಲ್. ಅದರಲ್ಲಿ ಒಂದು ಕುದುರೆನೂ ಕರೆಕ್ಟಾಗಿ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಬಾಕಿ ಕುದುರೆಗೆಲ್ಲ ಹಾಳಾಗ್ತಾ ಇರುತ್ತೆ. ನಮಗೇನು ಹೇಳಿದ್ದಾರೆ ಅಂತ ಹೇಳಿದ್ರೆ, ನಿಂದು ಬಿಸ್ನೆಸ್ ಚೆನ್ನಾಗಿದ್ರೆ ನಿಂದು ರಿಲೇಷನ್ಶಿಪ್ ಚೆನ್ನಾಗಿರಲ್ಲ, ರಿಲೇಷನ್ಶಿಪ್ ಚೆನ್ನಾಗಿದ್ರೆ ನಿಂದು ಸ್ಪಿರಿಚುಯಾಲಿಟಿ ಚೆನ್ನಾಗಿರಲ್ಲ ಅಂತ. ಯಾಕೆ ಇದು? ಐ ಆಮ್ ಟೆಲ್ಲಿಂಗ್ ಎಲ್ಲನೂ ಇರಬೇಕು, ದೆನ್ ಓನ್ಲಿ ಅದು ಲೈಫ್. ದಟ್ಸ್ ವೈ ಐ ಯೂಸ್ ದಿಸ್ ಟರ್ಮ್ ಎಸ್ ಕೃಷ್ಣ. ಸೊ ಹೆಲ್ತು, ವೆಲ್ತು, ಆಮೇಲೆ ರಿಲೇಷನ್ಶಿಪ್ಪು, ರಿಕ್ರಿಯೇಷನ್ನು, ಸ್ಪಿರಿಚುಯಾಲಿಟಿ, ಬಿಸ್ನೆಸ್ ಆರ್ ಕೆರಿಯರ್, ಬಿಸ್ನೆಸ್ ಆರ್ ಲಾಸ್ಟಲ್ಲಿ ಚಾರಿಟಿ. ಸೊ ಇದೆಲ್ಲನೂ ಇರಬೇಕು ಮನುಷ್ಯನಿಗೆ. ಇದೆಲ್ಲನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಬಿಟ್ರೆ ಅವ್ನು ಫೇಲ್ ಆಗೋಕ್ಕೆ ಚಾನ್ಸಸ್ ಇಲ್ಲ. ಸೊ ಈಗ ನಾನು ಹೇಳ್ದೆ ಅಲ್ಲ, ಕೆಲವರು ಹೋಗಿ ನದಿಗಾರಿದ್ರು ಅಂತ, ಈ ಡಿಂಟ್ ಆ್ಯಡ್ ಕೃಷ್ಣ. ಅವ್ರು ಹೋಗ್ಬಿಟ್ಟು ಫ್ಯಾಮಿಲಿ ಒಟ್ಟಿಗೆ ಇಲ್ಲ ಬೇರೆಯವ್ರೊಟ್ಟಿಗೆ ಹೇಳಿದ್ರೆ ಅವರಿಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ದಟ್ಸ್ ವೈ ದೇ ಫೆಲ್ಟ್. ಆ್ಯಂಡ್ ಇನ್ನೊಂದು ಹೇಳ್ತೀನಿ ಸರ್, ಐ ಫೀಲ್ ನನ್ನ ನೇಚರ್ಪ್ರನರ್ಸ್ ಕ್ಲಬ್ಬಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಇದೆ. ನನ್ನ ನೇಚರ್ಪ್ರನರ್ಸ್ ಕ್ಲಬ್ಬಿಗೆ ಬಂದವರು ಯಾರೂ ಸಾಯಲ್ಲ.
ಲೈಕ್ ಸುಸೈಡಿಯಲ್ ಥಾಟ್ಸು ಈ ಥರ ಎಲ್ಲ ಬರೋದಿಲ್ಲ. ಬಿಕಾಸ್ ಒಂದೇ ಒಂದು ಕಾನ್ಸೆಪ್ಟ್ನ ಡಿಕೋಡ್ ಮಾಡಿಕೊಟ್ಬಿಡ್ತೀನಿ. ಬಿಕಾಸ್ ಕೆಲವರು ಈ ಡೆತ್ ಅಂತ ಹೋಗ್ತಾರಲ್ಲ, ಅವ್ರು ಫಿಸಿಕಲ್ ಬಾಡಿನ ಮಾತ್ರ ಸಾಯಿಸ್ತಾರೆ, ಬಟ್ ಒಳಗಡೆ ಇಟ್ ಈಸ್ ಜಸ್ಟ್ ಲೈಕ್ ಕ್ಲೋಸಿಂಗ್ ಅ ಐಸ್. ಕಣ್ಣು ಮುಚ್ಚಿದಾಗ ನನ್ನ ಯಾವುದೇ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿರಲ್ಲ, ಬಟ್ ಫಿಸಿಕಲಿ ಈಗ ಅಟ್ಲೀಸ್ಟ್ ನಾವು ಕಣ್ಣು ಮುಚ್ಚಿ ತೆಗೆದಾಗ ನಮ್ಗೆ ಆಪ್ಷನ್ಸ್ ಇದೆ, ಮೊಬೈಲ್ ತೆಗೆದು ಕಾಲ್ ಮಾಡ್ಬೋದು, ಬೇರೆ ಬೇರೆ ಆ್ಯಕ್ಷನ್ ತಗೋಬೋದು. ಬಟ್ ಆ ಫಿಸಿಕಲಾಗಿ ಸತ್ತೋಗ್ಬಿಟ್ರೆ ಆ ಆತ್ಮಕ್ಕೆ ಇಟ್ಸ್ ಲೈಕ್ ಇಟ್ ಡಸಂಟ್ ಹ್ಯಾವ್ ದಟ್ ಸ್ಯಾಟಿಸ್ಫ್ಯಾಕ್ಷನ್, ನನ್ನ ಲೈಫಲ್ಲಿ ಕೊರಗಲ್ಲೇ ಇರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ನಾನು ಬ್ಯೂಟಿಫುಲ್ ಆಗಿ ನಂದು ಓನ್ ಒಂದು ಲೆಸನಲ್ಲಿ ಡಿಕೋಡ್ ಮಾಡ್ತೀನಿ ಇನ್ಸೈಡ್ ದ ಕಮ್ಯುನಿಟಿ. ಇದಾದಮೇಲೆ ಸಾಯುವಂಥ ಮೈಂಡ್ಸೆಟ್ ಯಾರಿಗೂ ಬರಲ್ಲ, ಬಿಕಾಸ್ ಯು ಫೇಸ್ ದ ಚಾಲೆಂಜಸ್. ಐ ಆಮ್ ದೇರ್ ಟು ಗೈಡ್ ಅಂತ ನಾನು ನನ್ನ ಕಮ್ಯುನಿಟಿ ಅವ್ರಿಗೆ ಹೇಳ್ತೀನಿ. ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಟು, ಈಗ ಯಾರು ನಮ್ಮ ಕಮ್ಯುನಿಟಿಗೆ ಸೇರ್ತಾರೋ ಗೊತ್ತಿಲ್ಲ, ಬಟ್ ಐ ವುಡ್ ರೆಕಮೆಂಡ್ ಎವ್ರಿಬಡಿ ಇನ್ ದಿಸ್ ವರ್ಲ್ಡ್ ಟು ಹ್ಯಾವ್ ದಟ್ ಪವರ್ಫುಲ್ ಮೆಂಟರ್ ನೆಕ್ಸ್ಟ್ ಟು ಯು ಟು ಸೇ ಗೋ. ಆ್ಯಂಡ್ ಆಲ್ವೇಸ್ ಹ್ಯಾವ್ ಅ ಮೆಂಟರ್ ಹೂ ಹ್ಯಾಸ್ ಅ ಮೆಂಟರ್, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಈಗ ನಾನು ಯಾರನ್ನಾದ್ರೂ ಮೆಂಟರ್ ತಗೊಳ್ಬೇಕಂದ್ರೆ ಅವ್ರದ್ದು ಓನ್ ಐಡಿಯಾಸಲ್ಲಿ ಬಂದರೆ ಅದು ವರ್ಕೌಟ್ ಆಗಲ್ಲ. ಈ ಹ್ಯಾಸ್ ಟು ಹ್ಯಾವ್ ಒನ್ ಮೋರ್ ಪವರ್ಫುಲ್ ಮೆಂಟರ್ ಹೂ ಹ್ಯಾಸ್ ಬೀನ್ ದೇರ್ ಡನ್ ದಟ್. ಸೊ ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ಐ ಹ್ಯಾವ್ ಮೋರ್ ದೆನ್ 10+ mentors. ನಾವು ಐ ಆಮ್ ಕೋಚಿಂಗ್ ಲಾಟ್ ಆಫ್ ಮೈ ಕಮ್ಯುನಿಟಿ ಮೆಂಬರ್ಸ್, 2000-3000 ಮೆಂಬರ್ಸ್ ಇದ್ದಾರೆ. ಐ ಆಮ್ ಕೋಚಿಂಗ್ ದೆಮ್. ಯಾರು ಈ 10 ಜನ ಮೆಂಟರ್ಸ್ ಅಂತ ಹೇಳಿದ್ರೆ ಅವರೆಲ್ಲ ಎಲ್ಲಿನವರೆಲ್ಲ? ಇಂಡಿಯಾದವರು ಇದ್ದಾರೆ, ಅಬ್ರಾಡಿಂದನೂ ಇದ್ದಾರೆ. ಆಲ್ ಲೈಕ್ ಪಕ್ಕಾ ದೇ ಹ್ಯಾವ್ ಸೀನ್ ದಟ್ ಲೆಸನ್ಸು. ಬಿಕಾಸ್ ವೆರಿ ಸಿಂಪಲ್ ಸರ್, ಈಗ ನಾನು ಕೊಡಗಿಂದ ಮೈಸೂರಿಗೆ ಬರಬೇಕು ಅಂತ ಹೇಳಿದ್ರೆ, ಯಾರಿಗಾದ್ರೂ ಕಳಿಸ್ಬೇಕು ಅಂತ ಹೇಳಿದ್ರೆ ನಾನು ಟ್ರಾವೆಲ್ ಮಾಡಿರಬೇಕು ಮೈಸೂರು ಗಂಟ. ಸೊ ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ಹುಣಸೂರು ಹತ್ರ ಹೋಗಿ ಇಲ್ಲೊಂದು ಹೋಟೆಲ್ ಇದೆ, ಅಲ್ಲಿ ಆಗಿದೆ ಐ ಮೀನ್ ಐ ಕ್ಯಾನ್ ಗೈಡ್ ದಮ್ ಟಿಲ್ ಮೈಸೂರು. ಬಟ್ ನಾನು ಬೆಂಗಳೂರಿಗೆ ಮೈಸೂರಿಂದ ಹೋಗಿದೆ, ಬೇರೆಯವ್ರನ್ನ ನಾನು ಬೆಂಗಳೂರಿಗೆ ಕಳ್ಸೋಕ್ಕಾಗಲ್ಲ. ಕರೆಕ್ಟ್. ಬಿಕಾಸ್ ಐ ವಿಲ್ ನಾಟ್ ನೋ ವಾಟ್ಸ್ ಇನ್ ದ ಮೈಸೂರು ಬ್ಯಾಂಗ್ಳೂರ್ ಹೈವೇ. ಸೊ ನನ್ನ ಸ್ಟೂಡೆಂಟ್ಸ್ ಸಫೋಕೇಟ್ ಆಗಿಬಿಡ್ತಾರೆ. ಸೊ ವೈಲ್ ಚೂಸಿಂಗ್ ದ ಮೆಂಟರ್ಸ್ ಐ chose only people who have traveled that road. Yes. ಸೊ ತುಂಬ ರಿಸರ್ಚ್ ಮಾಡಿ ನನ್ನ ಲೈಫಲ್ಲಿ ಒಂದು ಮೋರ್ ದೆನ್ 10+ ಮೆಂಟರ್ಸ್ನ ಇಟ್ಕೊಂಡಿದ್ದೀನಿ ಟು ಲರ್ನ್ ಫ್ರಮ್ ದೆಮ್. ವಂಡರ್ಫುಲ್. ಭಜನ್ ಬೋಪಣ್ಣ ನಮ್ಮ ಜೊತೆಗೆ ಎಷ್ಟೊತ್ತು ಮಾತಾಡಿದ್ರಿ, ತುಂಬ ವಿಚಾರಗಳನ್ನ ಹೇಳಿದ್ರಿ. ನಾನು ಗೌರಿ ಶಕ್ಕಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟು ಟೈಮ್ ಸ್ಪೆಂಡ್ ಮಾಡಿ ಇಷ್ಟು ವ್ಯಾಲ್ಯೂಬಲ್ ವಿಚಾರಗಳನ್ನ ಹೇಳಿದಿರಾ. ಸೊ ಭಜನ್ ಬೋಪಣ್ಣ ಅವರು ತಮ್ಮ ಲೈಫಿಂದ ಕಲಿತಿರುವಂಥ ಪಾಠಗಳನ್ನು, ತಮ್ಮ ಮೆಂಟರ್ಸಿಂದ ಕಲಿತಿರುವಂಥ ಪಾಠಗಳನ್ನ, ನಿಸರ್ಗ ಅವರಿಗೆ ಕಲಿಸಿರುವಂಥ ಪಾಠಗಳನ್ನ, ತಮ್ಮ ಅಂತರಾತ್ಮ ಅವ್ರಿಗೆ ಕಲಿಸಿರೋ ಪಾಠಗಳನ್ನೆಲ್ಲವನ್ನೂ ಕ್ರೋಢೀಕರಿಸಿ ಅವರು ಕೋರ್ಸ್ಗಳು ಮಾಡ್ತಾಯಿದ್ದಾರೆ, ಒಂದು ರಿಟ್ರೀಟ್ ಮಾಡಿದ್ದಾರೆ. ಅವ್ರ ಮಾತುಗಳಲ್ಲೇ ಅದೆಲ್ಲವೂ ಕೂಡ ಕಾಣುತ್ತೆ. ಅವ್ರು ಯಾವುದೂ ಕೂಡ ಥಿಯರಿಟಿಕಲ್ಲಾಗಿ ಹೇಳ್ತಲ್ಲ, ಪ್ರಾಕ್ಟಿಕಲ್ಲಾಗಿ ಅನುಭವಿಸಿರುವಂಥ ವಿಚಾರಗಳನ್ನ, ನೇಚರ್ ಹಾಳು ಮಾಡದೆ, ನಿಮ್ಮ ರಿಲೇಷನ್ಶಿಪ್ಪನ್ನು ಹಾಳು ಮಾಡ್ಕೊಳ್ಳದೆ, ನಿಮ್ಮ ಹೆಲ್ತನ್ನು ಹಾಳು ಮಾಡ್ಕೊಳ್ಳದೆ ವೆಲ್ತನ್ನು ಕ್ರಿಯೇಟ್ ಮಾಡ್ಬೋದು. ಮತ್ತು ಅದು ಎವರ್ ಲಾಸ್ಟಿಂಗ್ ವೆಲ್ತನ್ನು ಕ್ರಿಯೇಟ್ ಮಾಡ್ಬೋದು. ಎಲ್ಲೂ ಕ್ರ್ಯಾಶ್ ಆಗದೆ ನೀವು ಅದನ್ನು ಮಾಡಬಹುದು. ಅದನ್ನು ಹೇಗೆ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ತಿಳಿದುಕೊಳ್ಬೇಕು ಅಂದರೆ ಅವ್ರ ಜೊತೆಗೆ ಕನೆಕ್ಟ್ ಆಗಿ ಅವರ ಫೋನ್ ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್ ಎಲ್ಲವನ್ನು ಕೊಡೋಕ್ಕೆ ನಾನು ಕೊಟ್ಟಿದ್ದೀನಿ. ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳೇನಾದರೂ ನಿಮ್ಮ ಮನಸ್ಸಲ್ಲಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. 5 ಎಪಿಸೋಡ್ಗಳ ಒಂದು ಸಿರೀಸ್ ಮಾಡಿದ್ವಿ ಭಜನ್ ಬೋಪಣ್ಣ ಅವ್ರ ಜೊತೆಗೆ. ಅದರ ಪ್ಲೇಲಿಸ್ಟ್ ಪುನೀತ್ ಅವರು ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ. 5 ಎಪಿಸೋಡ್ಗಳನ್ನ ಬ್ಯಾಕ್ ಟು ಬ್ಯಾಕ್ ನೋಡಿ, ಸೊ ದಟ್ ನಿಮಗೊಂದು ಕಾಂಪ್ರಿಹೆನ್ಸಿವ್, ಒಂದು ಸಮಗ್ರವಾದ ಒಂದು ದೃಷ್ಟಿಕೋನ, ಒಂದು ಚಿತ್ರಣ ಸಿಗುತ್ತೆ. ಅದಾದ ನಂತರ ನೀವು ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಬಿಸ್ನೆಸ್ ಬಗ್ಗೆ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನೇ ಪ್ರಶ್ನೆಗಳಿದ್ದರೂ ಕೂಡ ನಿಮ್ಮ ನಿರ್ಧಾರ ಕೈಗೊಳ್ಳೋಕ್ಕಾಗತ್ತೆ. ನಿರ್ಧಾರ ಕೈಗೊಳ್ಳೋಕ್ಕೆ ಹೆಲ್ಪ್ ಮಾಡೋಕ್ಕೆ ಭಜನ್ ಬೋಪಣ್ಣ ಯಾವಾಗಲೂ ಇರ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.